ಉಸಿರಾಟ ಮಾನವ ದೇಹದ ಐಚ್ಛಿಕ ಕ್ರಿಯೆಗಳಲ್ಲಿ ಪ್ರಪ್ರಥಮ ಸ್ಥಾನ ಪಡೆದಿದೆ. ಗಾಳಿ, ನೀರು ಮತ್ತು ಆಹಾರ ಇವು ಮನುಷ್ಯನ ಮೂಲಭೂತ ಅವಶ್ಯಕತೆಗಳು. ನೀರು ಮತ್ತು ಆಹಾರವಿಲ್ಲದೆ ಮನುಜ ಹಲವು ದಿನಗಳ ಕಾಲ ಬದುಕುಳಿಯಲಾರ. ಆದರೆ ಗಾಳಿ ಇಲ್ಲದೆ ಕ್ಷಣ ಮಾತ್ರ ಉಳಿಯುವುದು ಸಹ ಅಸಾಧ್ಯ. ಗಾಳಿ ಮೇಲೆ ನಮ್ಮ ದೇಹದ ಅವಲಂಬನೆ ಅಪಾರ. ಹಾಗಾಗಿ ಶ್ವಾಸಕೋಶಗಳ ರಕ್ಷಣೆ ಅಥವಾ ಉಸಿರಾಟದ ಸಮತೋಲನ ಅತಿ ಮುಖ್ಯ. ಉಸಿರಾಟ ವ್ಯವಸ್ಥೆಯ ಅಸ್ವಸ್ಥತೆಯ ಕಾರಣದಿಂದಾಗಿ ಬರುವ ಯಾವುದೇ ಒಂದು ರೋಗವು ಅನೇಕ ವೇಳೆ ಶ್ವಾಸಕೋಶಕ್ಕೆ ತೊಂದರೆ ಉಂಟಾಗುವ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ. ಉದಾಹರಣೆ ಅಸ್ತಮಾ, ಟಿಬಿ ಇತ್ಯಾದಿ. ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಇದನ್ನು ಪಲ್ಮನಾಲಜಿ ಎನ್ನುವರು. ನಮ್ಮ ದೇಹದ ಸಕ್ರಿಯ ಕಾರ್ಯಕಲಾಪಗಳಿಗೆ ಉಸಿರಾಟ ಬಹಳ ಅವಶ್ಯಕ. ಪ್ರತಿಯೊಂದು ಅಂಗವ್ಯವಸ್ಥೆಯು ಉಸಿರಾಟದ ಸ್ರವಿಕೆಯ ಮೇಲೆ ಆಧಾರವಾಗಿರುತ್ತವೆ. ಇವು ಅತ್ಯಂತ ತೀಕ್ಷ್ಣವಾಗಿ ಕಂಡುಬರುವ ಆಘಾತ ಸಮಸ್ಯೆಗಳಾದ್ದರಿಂದ ಪರಿಹರಿಸಿಕೊಳ್ಳುವುದು ಅನಿವಾರ್ಯ. ಈ ವಿಷಯದಲ್ಲಿ ವಿಶೇಷವಾಗಿ ತಾಯಂದಿರು ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕು. ತಂತ್ರಜ್ಞಾನ ಅಪರಿಮಿತವಾಗಿ ಅಭಿವೃದ್ಧಿ ಹೊಂದಿರುವ ಪ್ರಸ್ತುತ ದಿನಗಳಲ್ಲಿ ಶ್ವಾಸಕೋಶ ರಕ್ಷಣೆ ಮತ್ತು ಉಸಿರಾಟ ಸಮತೋಲನೆಗಾಗಿ ಹಲವು ನೂತನ ಚಿಕಿತ್ಸೆಗಳು ಲಭ್ಯವಿದೆ. ಅವುಗಳ ಬಗ್ಗೆ ಶ್ವಾಸಕೋಶ ತಜ್ಞರಿಂದ ಮಾಹಿತಿ ಪಡೆಯುವುದು ಅವಶ್ಯಕ. ಇಂದಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹೆಬ್ಬಾಳನ ಕೊಲಂಬಿಯಾ ಯಶ್ರಾ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಹಿರೇಮಣ್ಣ ಬಿ ಉದ್ನೂರ್ ಅವರು ಅಡ್ವೈಸ್ ಇನ್ ಲಂಗ್ಸ್ ಕೇರ್ ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ಈ ಸಮಸ್ಯೆಗೆ ಇರುವ ಪರಿಹಾರೋಪಾಯಗಳು ತಿಳಿಯಲು ಹಾಗೂ ಹೆಚ್ಚಿನ ಮಾಹಿತಿ ಪಡೆಯಲು ಕಾರ್ಯಕ್ರಮಕ್ಕೆ ನೇರ ಕರೆ ಮಾಡಿ ಮಾತನಾಡಬಹುದು. ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಪೂರ್ಣಿಮಾ. ಹಲವು ಸಂಚಿಕೆಗಳಿಂದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮವನ್ನು ವೀಕ್ಷಿಸ್ತಾನೆ ಬಂದಿದ್ದೀರಿ. ಪ್ರತಿ ಸಂಚಿಕೆಯಲ್ಲೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೂಡ ತಿಳ್ಕೊಳ್ತಾ ಇದ್ದೀರಿ. ಇಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಜೊತೆಗಿದ್ದಾರೆ ಕೊಲಂಬಿಯಾ ಏಷ್ಯಾ ಹೆಬ್ಬಾಳ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಪಲ್ಮನಾಲಜಿಸ್ಟ್ ಡಾಕ್ಟರ್ ಹಿರೇಣಪ್ಪ ಬಿ ಉದ್ನೂರ್ ಅವರು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ H1N1 ಹಾಗೆ ನಿಮೋನಿಯಾ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇವೆ. H1N1 ಅಂದ ಕೂಡಲೇ ಸಾಕಷ್ಟು ಜನ ಭಯ ಪಡ್ತಾರೆ. H1N1 ಒಂದ್ಸತಿ ಮನುಷ್ಯನ ದೇಹವನ್ನು ಆವರಿಸಿದ್ರೆ ಅದರಿಂದ ಹೊರಗಡೆ ಬರೋದು ತುಂಬ ಕಷ್ಟ ಅನ್ನುವಂತಹ ಕೆಲವೊಂದು ಭಾವನೆಗಳು ಮನುಷ್ಯರಲ್ಲಿ ಇದೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ H1N1 ಹಾಗೆ ನಿಮೋನಿಯಾ ಈ ಒಂದು ಪ್ರಾಬ್ಲಮ್ ಹೇಗೆ ಬರುತ್ತೆ, ಇದ್ರ ಸಿಂಪ್ಟಮ್ಸ್ಗಳೇನು, ಇದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ, ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ. ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಆರೋಗ್ಯದ ಯಾವುದೇ ಸಮಸ್ಯೆಗೂ ಕೂಡ ಕೊಲಂಬಿಯಾ ಏಷ್ಯಾ ಹೆಬ್ಬಾಳ್ನಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಳ್ಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆ ಹಾಗೆ ವಿಳಾಸಕ್ಕೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ನಂತರ ಭೇಟಿ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ ನಿಮ್ಮ ಟಿವಿ ಪರದೆಯ ಮೇಲೆ ಬರ್ತಿದೆ. ದಯವಿಟ್ಟು ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ, ಡಿಸ್ಟರ್ಬೆನ್ಸ್ ಇಲ್ದಿರೋ ಪ್ಲೇಸ್ನಲ್ಲಿ ಬಂದು ಮಾತನಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ H1N1 ಹಾಗೆ ನಿಮೋನಿಯಾ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. H1N1 ಅಂದ ಕೂಡಲೇ ನಾನು ಹೇಳಿದೆ, H1N1 ಅಂದ ಕೂಡಲೇ ಸಾಮಾನ್ಯವಾಗಿ ತುಂಬ ಜನ ಭಯ ಪಡ್ತಾರೆ. ಒಂದ್ಸತಿ ಪ್ರಾಬ್ಲಮ್ ಏನಾದರೂ ಬಂದರೆ ಇದರಿಂದ ಹೊರಗಡೆ ಬರೋದು ಕಷ್ಟ. ಇನ್ ಕೇಸ್ ಹೊರಗಡೆ ಬಂದರೂ ಆಫ್ಟರ್ ದಟ್ ಲೈಫ್ ಸ್ಟೈಲ್ ತುಂಬ ಬದಲಾವಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಸಾಕಷ್ಟು ಜನರಲ್ಲಿದೆ. ಸೊ ಮೊದಲನೇದಾಗಿ H1N1 ಅಂದರೆ ಏನು ಸರ್? H1N1 ಇದು ಒಂದು ವೈರಸ್. ಇದಕ್ಕೆ ನಾಮಕರಣ ಮಾಡಿರೋದು H1N1 ಅಂತ. ನಾರ್ಮಲಿ ಈ ವೈರಸ್ಸು ನಮ್ಮ ಅಟ್ಮಾಸ್ಫಿಯರಲ್ಲಿದೆ. ಓಕೆ. ಸೊ ಥ್ರೂಔಟ್ ದ ವರ್ಲ್ಡ್ ಇದು ಇದೆ, ಪಸರಿಸ್ತಾ ಇರುತ್ತೆ. ಅಂದರೆ ಇಡೀ ವರ್ಲ್ಡಲ್ಲೇ ಈ ವೈರಸ್ ಇರುತ್ತೆ. ಓಕೆ. ಬಟ್ ಸೀಸನ್ನು ಈ ಥರ ಎಪಿಡೆಮಿಕ್ ಕಾಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅಥವಾ 3 ವರ್ಷಕ್ಕೆ 5 ವರ್ಷದ ಸೈಕಲಲ್ಲಿ ಆ ವೈರಸ್ ತನ್ನ ಒಳಗಡೆ ಇರೋ ಪ್ರೋಟೀನ್ಸು ಸ್ಟ್ರಕ್ಚರ್, ಜೆನೆಟಿಕ್ ಸ್ಟ್ರಕ್ಚರ್ಸ್ ಚೇಂಜ್ ಮಾಡಿಕೊಂಡು ಅಟ್ಯಾಕ್ ಮಾಡುತ್ತೆ. ಓಕೆ. ಅಂದರೆ ಸರ್, ಈಗ ವೈರಸ್ ಇಂದ ಬರೋವಂಥದ್ದು ಇದು, ಆ ವೈರಸ್ ಹೇಗೆ ಬರೋದಕ್ಕೆ ಚಾನ್ಸ್ ಹೇಗಿದೆ ಸರ್? ಆ ವೈರಸ್ ಬರೋದಕ್ಕೆ ಆ ವೈರಸ್ ಯೂಶಲಿ ಅಟ್ಮಾಸ್ಫಿಯರಲ್ಲಿ ಇರೋದ್ರಿಂದ ಒಂದ್ಸಲಿ ಹ್ಯೂಮನ್ಸಿಗೆ ಎಫೆಕ್ಟ್ ಮಾಡಿದಾಗ, ನಾವು ಕೆಮ್ಮಿದಾಗ ಇನ್ನೊಬ್ಬನಿಗೆ ಸ್ಪ್ರೆಡ್ ಮಾಡ್ತೀವಿ. ಈ ಥರ ಅದು ಸ್ಪ್ರೆಡ್ ಆಗೋಕ್ಕೆ ಒಂದೊಂದೇ ಫಾಸ್ಟ್ ಎಪಿಡೆಮಿಕ್ ಥರ ಸ್ಪ್ರೆಡ್ ಆಗಿಬಿಡುತ್ತೆ. ಈಗ ಯೂಶಲಿ ಒಬ್ಬರು ಮನೆಯಲ್ಲಿ ಯಾರಿಗಾರು ಕೆಮ್ಮು ಬಂದರೆ, ಚಿಕ್ಕ ಮಗುಗೆ ಇನ್ನೊಂದು ಕೆಮ್ಮು ಬಂದರೆ, ಇನ್ನೊಂದು ಮಗು ಇದ್ದರೆ ಅವನಿಗೂ ಕೆಮ್ಮು ಬರುತ್ತೆ, ಅಥವಾ ಅವ್ರ ತಾತ ಇದ್ದರೆ ಅವನಿಗೂ ಕೆಮ್ಮು ಬರುತ್ತೆ. ಇದು ಸಮ್ ವೈರಲ್ ಇನ್ಫೆಕ್ಷನ್ ಥರ ಬರುತ್ತೆ. ಎಲ್ಲರಿಗೂ ಕೆಮ್ಮು ಬರುತ್ತೆ. ಒಂದಿಷ್ಟು ಪ್ಯಾರಾಸಿಟಮಾಲು, ಟ್ಯಾಬ್ಲೆಟ್ಸು ಇದೆಲ್ಲ ತೊಗೊಂಡ್ರೆ, ರೆಸ್ಟ್ ತೊಗೊಂಡ್ರೆ ಕಮ್ಮಿ ಆಗ್ತಾ ಇರುತ್ತೆ. ಇದು ಈ H1N1 ಇದೇ ಥರ ಸಾವಿರಾರು 3,000 4,000 ವೈರಸಸ್ ಇವೆ.
ಈ ಕಾಮನ್ ಕೋಲ್ಡ್ ಅಂತೀವಲ್ಲ, ಕೋಲ್ಡು, ಕೆಮ್ಮು, ನೆಗಡಿ, ಯೂಶಲಿ ವರ್ಷದಲ್ಲಿ 4 ಸಲ ಯಾರಿಗಾದ್ರೂ ಸೀಸನ್ ಚೇಂಜ್ ಆದಾಗ ಒಂದ್ಸಲಿ ಕೆಮ್ಮು ನೆಗಡಿ ಬರುತ್ತೆ. ಈ ಕೆಮ್ಮು ನೆಗಡಿ ತಾನೇ ಹೋಗುವಂಥ ಕಾಯಿಲೆ. ಯೂಶಲಿ ವೈರಲ್ ಇಲ್ನೆಸ್ ಅಂತ ಹೇಳ್ತೀವಲ್ಲ, ಈ ವೈರಲ್ ಫೀವರ್ ಬಂದಾಗ ವೈರಸ್ಗೆ ಡೆಂಗ್ಯೂ ಇರ್ಬೋದು, ಅವೆಲ್ಲ ಡಿಫ್ರೆಂಟ್ ಮ್ಯಾನಿಫೆಸ್ಟೇಷನ್. ಈ ಕೋಲ್ಡ್ ಕಾಸ್ ಮಾಡುವಂಥ ವೈರಸಸ್ಸು ಅವು ತಾನೇ ಹೋಗ್ತವೆ. ಅವ್ರ ಇಮ್ಯುನಿಟಿ ಎಲ್ಲ ಚೆನ್ನಾಗಿತ್ತಂದ್ರೆ ಅವ್ರಿಗೇನು ಅಂತ ಏನು ಸೀರಿಯಸ್ ಇಲ್ನೆಸ್ ಆಗಲ್ಲ. ಒಂದು 2 ದಿನದಲ್ಲಿ ನಾವು ವೇಟ್ ಮಾಡಿಬಿಟ್ಟು ನೋಡ್ತೀವಿ ಇಂಪ್ರೂವ್ ಆಗುತ್ತೋ ಇಲ್ಲೋ ಅಂತ. ಅದಕ್ಕೇನು ಪ್ಯಾನಿಕ್ ಆಗಬೇಕು ಅಂತ ನೆಸಿಟಿ ಇಲ್ಲ. ಬಟ್ ಫ್ಯೂ ವೈರಲ್ ಇನ್ಫೆಕ್ಷನ್ಸು ಈ ಥರ ಏನಾಗುತ್ತೆ ಅಂದರೆ, ಈ ಸೀಸನಲ್ಲಿ ಬರುವಂಥ ವೈರಸಸ್ಸು ರ್ಯಾಪಿಡ್ಲಿ ಸ್ಪ್ರೆಡ್ ಆಗ್ತಾವಲ್ಲ, ಅವಾಗ ಒಬ್ಬೊಬ್ಬರಿಗೆ ಅತಿರೇಕವಾದ ಮ್ಯಾನಿಫೆಸ್ಟೇಷನ್ಸ್ ಆಗ್ಬೋದು. ಜಸ್ಟ್ ಕೋಲ್ಡ್ ಅಲ್ಲದೇನೆ ಸಮ್ಟೈಮ್ಸ್ ಸೈನೋಸೈಟಿಸ್ ಅಂತ ಇನ್ಫೆಕ್ಷನ್ ಆಗಿ, ಮತ್ತು ಈ ವೈರಲ್ ಇನ್ಫೆಕ್ಷನ್ ಆದಾಗ ಏರ್ವೇಯಲ್ಲಿ ಸ್ವಲ್ಪ ಬ್ರೀಚ್ ಆಗಿ, ಅಂದರೆ ಅದು ಬೇರೆ ಆರ್ಗ್ಯಾನಿಸಮ್ಸಿಂದ ಇನ್ಫೆಕ್ಷನ್ ಆಗುವಂಥ ಅದಕ್ಕೆ ಪ್ರಚೋದನೆ ಕೊಡುತ್ತೆ. ಅಂದರೆ ಏರ್ವೇಸಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಆಗಿಬಿಟ್ಟು, ಬಿಕಾಸ್ ಅಲ್ಲಿ ಕಫಗಳನ್ನು ಹೊರಗಡೆ ಹಾಕುವಂಥ ಮೆಕ್ಯಾನಿಸಮ್ನ ಡಿಸ್ಟರ್ಬ್ ಮಾಡುತ್ತೆ ಅದು. ಸೊ ಅವರಿಗೆ ಒಬ್ಬೊಬ್ಬರಲ್ಲಿ ಬರೀ ಬ್ರಾಂಕೈಟಿಸ್ ಅಂತ ಆಗ್ಬೋದು. ಅದು ಜಸ್ಟ್ ಆ್ಯಂಟಿವೈರಲ್ ಡ್ರಗ್ಸು, ಎಲ್ಲರಿಗೂ ಆ್ಯಂಟಿವೈರಲ್ ಡ್ರಗ್ಸ್ ಬೇಕಾಗಿಲ್ಲ, ಅವ್ರಿಗೆ ಆಕ್ಸಿಜನ್ ಏನೂ ಅಫೆಕ್ಟ್ ಆಗಲ್ಲ. ಸೊ ಇವ್ರಿಗೆ ಒಬ್ಬೊಬ್ಬರಿಗೆ ನಿಮೋನಿಯಾ ಆಗುತ್ತೆ, ಮತ್ತು ಒಬ್ಬೊಬ್ಬರಿಗೆ ಬಹುಅಂಗಾಂಗ ವೈಫಲ್ಯ ಆಗ್ಬಿಟ್ಟು ಇವನ್ ಡೆತ್ತು ಆಗ್ಬೋದು, ಮತ್ತು ಬೇರೆ ಕಾಂಪ್ಲಿಕೇಶನ್ಸು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ಈ ಥರ ಆಗುವಂಥವು ಚಾನ್ಸಸ್ ಜಾಸ್ತಿ. ಈ 5-6 ವರ್ಷಗಳಿಂದ ಈ H1N1 ಬಗ್ಗೆ ಈಗ ನಾವು ಈ ಸೀಸನ್ ಎಂಡ್ ಫೇಸಲ್ಲಿದ್ದೀವಿ. ಯೂಶಲಿ ಇದು ಅಕ್ಟೋಬರ್ ಮತ್ತು ಏಪ್ರಿಲ್ವರೆಗೆ ಆಗುವಂಥ ಕಾಯಿಲೆ. ಸೊ ಯೂಶಲಿ ಈ ಸೀಸನ್ ಅಲ್ಲಿ ಜಾಸ್ತಿ ಆಗುತ್ತೆ. ಬಟ್ ಇದು ವೇರಿ ಆಗ್ತಾ ಇರುತ್ತೆ, ಒಂದೊಂದ್ಸಲಿ 1 ತಿಂಗಳು ಎಕ್ಸ್ಟೆನ್ಷನ್ ಆಗ್ತಿರುತ್ತೆ. ಬಟ್ ಆದ್ರೂ ಯಾವಾಗ ಮಧ್ಯ ಬೇರೆ ಸೀಸನ್ನಲ್ಲೂ 1-2 ಕೇಸ್ H1N1 ನೋಡ್ತಾ ಇರ್ತೀವಿ. ನಮ್ಗೆ ಈ ತರ ಹಿಂಗ್ ಸೀಸನ್ ಬಂದಾಗ ಜಾಸ್ತಿ ನಿಮೋನಿಯಾ ಕೇಸ್ ಆದಾಗ, ಇಲ್ಲಿ H1N1 ಜಾಸ್ತಿ ಇದ್ದಾಗ ಅವಾಗ ಟೆಸ್ಟ್ ಮಾಡಿ ನೋಡ್ತೀವಿ ಮೊದಲೇ. ಅಂದ್ರೆ ಸರ್, ಈಗ ಆ ಒಂದು ಸೀಸನ್ ಅಲ್ಲಿ ಮಾತ್ರ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಅದು ಬಿಟ್ಟು ಬೇರೆ ಸೀಸನ್ ಅಲ್ಲಿ ಒಂದೊಂದು ಕಡಿಮೆ ಇರುತ್ತೆ. ಸ್ಪೊರಾಡಿಕ್ ಕೇಸಸ್ ಅಂತ ಹೇಳ್ತೀವಿ. ಒಂದು ಅವಾಗ ಒಂದೊಂದು ಕಾಣ್ಕೊಳ್ತೇವೆ. ಯಾರಿಗೋ ಇಮ್ಯುನಿಟಿ ಕಡಿಮೆ ಇದ್ರೆ ಅಥವಾ ಯಾರಿಗೋ ಕೋಲ್ಡ್ ಬಂದಾಗ ಅದು H1N1 ಇರುತ್ತೆ ಆ ಟೈಮ್ ನಲ್ಲಿ. ಅಂದ್ರೆ ಸರ್, ಈಗ ಇದು H1N1 ಅನ್ನೋದು ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಏನಾದರೂ ಸಿಂಪ್ಟಮ್ಸ್ ಗಳೇನಾದರೂ ಗೊತ್ತಾಗುತ್ತಾ ನಮಗೆ? ಯೂಶಲಿ ಯಾವುದೇ ವೈರಲ್ ಫೀವರ್ಗೆ ಕೋಲ್ಡ್ ಆಗುತ್ತೆ, ಸೀನ್ ಬರೋದು, ಮೂಗು ಕಟ್ಕೊಳ್ಳೋದು, ಸುಸ್ತಾಗೋದು, ಆಯಾಸ ಆಗೋದು, ಹೆಡೇಕ್ ಬರೋದು, ವಿಪರೀತ ಚಳಿ ನಡುಕ ಆಗೋದು, ಮೈಕೈ ನೋವು, ಈ ಥರ ಎಲ್ಲ ಇವು ವೈರಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಯಾವುದೇ ವೈರಲ್ ಕಾಯಿಲೆ ಇದೇ ಥರ ಮ್ಯಾನಿಫೆಸ್ಟ್ ಆಗೋದು. ಈ ಥರ ಇದ್ಬಿಟ್ಟು ಯಾವುದೇ ರೀತಿಯಲ್ಲಿ ಅವ್ರು ಎಲ್ಲೋ ಹೋಗಿ ಬಂದಿದ್ರು, ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು, ವಿಸಿಟ್ ಮಾಡಿದ್ರು, ಎಲ್ಲಿ ಹೈ ಗ್ಯಾದರಿಂಗ್ಸ್ ಇರುವಂಥ ಪ್ಲೇಸಸ್ಸು ಅಥವಾ ಗೆಟ್ ಟುಗೆದರ್ ಇರುವಂಥ ಪ್ಲೇಸಸ್ಸು, ಈ ಥರ ಹೋದಾಗ, ಸಿನಿಮಾ ಹಾಲು ಈ ಥರ ಎಲ್ಲ ಹೋದಾಗ ಈ ಸೀಸನಲ್ಲಿ ಯಾರೋ ಕೆಮ್ಮಿಂದ ಬಂದಿರ್ಬೋದು. ಅವಾಗ ಕೆಮ್ಮು ಸ್ಟಾರ್ಟ್ ಆಗುತ್ತೆ, ವಿಪರೀತ ಫಾಸ್ಟ್ ಪ್ರಮಾಣದಲ್ಲಿ ಒಂದು 24 to 48 ಅವರ್ಸಲ್ಲಿ ತೀರಾ ಹಂಗೆ ಫೀವರ್ ಹಂಗೆ ಬರ್ತಾ ಇರ್ತದೆ. ಅವಾಗ ಇದು H1N1 ವೈರಲ್ ಫೀವರ್ ಇರ್ಬೋದು, ಎನಿ ವೈರಲ್ ಫೀವರ್ ಇರ್ಬೋದು, ಪ್ರಾಬಬ್ಲಿ H1N1 ಇರ್ಬೋದು ಅಂತ ನಾವು ಶಂಕಿಸ್ತೀವಿ. ಓಕೆ. ಅಂದರೆ ಸರ್, ಈಗ ನೀವು ಹೇಳಿದ್ರಿ ಇದು ಸ್ಪ್ರೆಡ್ ಆಗುವಂಥದ್ದು ಅಂತ ಹೇಳಿದ್ರಿ. ಈ ಥರ ಇಷ್ಟು ವೇಗವಾಗಿ ಸ್ಪ್ರೆಡ್ ಆಗೋದು ಅಂದರೆ ನಮಗೆ ಇದು ಎಲ್ಲಿಂದ ಬಂದಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇದು ಅಟ್ಮಾಸ್ಫಿಯರು ಅಥವಾ ವೆದರ್ ಚೇಂಜಸ್ಸು, ಈ ನಮ್ಮ ಕ್ಲೈಮೆಟಿಕ್ ಕಂಡೀಷನ್ಸ್ ಏನು ಚೇಂಜ್ ಆಗ್ತಾ ಇರುತ್ತಲ್ಲ. ಈ ಸೀಸನ್ ಸರ್, ಕಾಲರ್ ರೆಡಿ ಆಗಿದ್ದಾರೆ ಸರ್, ನಂತರ ಮಾತನ್ನ ಮುಂದುವರಿಸೋಣ. ನಮ್ಮ ಮೊದಲನೇ ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡೋಣ. ಹಲೋ ಹಲೋ, ಹಾಯ್, ಗುಡ್ ಈವ್ನಿಂಗ್. ತಮ್ಮ ಹೆಸರು? ದೀಪಿಕಾ ಅಂತ. ದೀಪಿಕಾ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಗೌರಿಬಿದ್ನೂರಿಂದ. ದೀಪಿಕಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ಹಲೋ. ನಮಸ್ಕಾರಮ್ಮ, ಹೇಳಿ. ನಮಸ್ಕಾರ ಡಾಕ್ಟರ್. ಹೇಳಿ. ಇದು ನಮ್ಮ ಮಗಳಿಗೆ ವಿಪರೀತ ಕೋಲ್ಡ್ ಬಂದಿದೆ ಸರ್. ಅದು 1 ತಿಂಗಳಾದ್ರೂ ಹೋಗ್ತಾ ಇಲ್ಲ. ಅವ್ರು ಡಾಕ್ಟರ್ ತೋರಿಸಿದ್ರೆ ನಿಮೋನಿಯಾ ಅಂತ ಹೇಳ್ತಾರೆ. ಅದು ಜ್ವರ ಬರುತ್ತೆ, ಅವಾಗ ಬಿಟ್ಬಿಟ್ಟು ಜ್ವರ ಬರುತ್ತೆ. ಅದು ಸುಮಾರು ಒಂದು 15 ಡೇಸ್ ಇಂದ ಇದೆ. ಡಾಕ್ಟರ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯೂಶಲಿ ಅದು ಫಸ್ಟಿಗೆ ಯಾವುದೇ ಒಂದು ಇನ್ಫೆಕ್ಷನ್ ಬರೀ ಕೋಲ್ಡ್ ಅಂತ ಅಷ್ಟು. ಹೇಳಿ. ಹೇಳ್ತಾ ಇದ್ದೀನಿ, ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದೀನಿ. ಇದು 1 ತಿಂಗಳಿಂದ ಇರೋದ್ರಿಂದ ಇದು H1N1 ಇರೋ ಚಾನ್ಸಸ್ ಭಾಳ ಕಮ್ಮಿ. ಆ್ಯಕ್ಚುಲಿ ಅದು ಯಾವುದೋ ವೈರಲ್ ಇನ್ಫೆಕ್ಷನಿಂದ ಆಗಿರಬೇಕು. ಬಿಕಾಸ್ ಇದು ವೈರಲ್ ಇನ್ಫೆಕ್ಷನ್ ಅನ್ನೋದು ಫಾಸ್ಟಾಗಿ ಪ್ರೋಗ್ರೆಸ್ ಆಗುವಂಥದ್ದು. 1 ತಿಂಗಳು ಅಥವಾ 1 ವಾರ ಭಾಳ ಸ್ವಲ್ಪ ಟೈಮ್ ತೊಗೊಳ್ತಾ ಇತ್ತಂದರೆ, ಅಥವಾ ಭಾಳ ಟೈಮ್ 2 ವಾರ 3 ವಾರ ಟೈಮ್ ತೊಗೊತಾ ಇದ್ದರೆ ಬೇರೆ ಬೇರೆ ಲಕ್ಷಣಗಳಿರ್ಬೋದು. ಎಲ್ಲ ಕಾಫು, ಕೋಲ್ಡು, ಫೀವರ್ ಎಲ್ಲ H1N1 ಇರಬೇಕಾಗಿಲ್ಲ. ಈ ಕೋಲ್ಡ್ ಆದಾಗ ಬರೀ ಸೈನೋಸೈಟಿಸ್ ಅಂತ ಆಗುತ್ತೆ. ಅದಕ್ಕೆ ಒಂದ್ಸಲಿ ಮೂಗು ಚೆಕ್ ಮಾಡಿಸಿ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಇದ್ದರೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟರೆ ಇಂಪ್ರೂವ್ ಆಗ್ತಾ ಇರುತ್ತೆ. ಒಂದು 5 ದಿನ ಯೂಶಲಿ ಅವರು ಮೂಗನ್ನೆಲ್ಲ ಚೆಕ್ ಮಾಡಿ ಸೈನಸ್ ಇನ್ಫೆಕ್ಷನಲ್ಲಿ ಏನು ಈ ಥರದ್ದೆಲ್ಲ ಲೋಕಲ್ ಎಕ್ಸಾಮಿನೇಷನ್ ಮಾಡಲಿ, ಗಂಟ್ಲಲ್ಲಿ ಏನೂ ಇರಲಿಲ್ಲ ಅಂದರೆ. ಬಟ್ ಹಾಗೆ ಕೆಮ್ಮು ಬರ್ತಾಯಿತ್ತು, ಕಫ ಬರ್ತಾಯಿತ್ತು, ಅಥವಾ ಈ ಥರ ಕಫದಲ್ಲಿ ರಕ್ತ ಹಿಂಗೇನಾದ್ರು ಬರ್ತಾಯಿತ್ತಂದರೆ ಅವಾಗ
ಎಲ್ಲ ಕೇಸಲ್ಲಿ ರಕ್ತ ಬರಬೇಕಾಗಿಲ್ಲ. ಕೆಮ್ಮು 1-2 ವಾರ ಹಿಂಗೇನಾರು ಆಯ್ತಂದರೆ ನೀವು ಒಂದು ಎಕ್ಸ್ರೇ ತೆಗೆಸ್ಕೋಬೋದಮ್ಮ. ಒಂದು ಎಕ್ಸ್ರೇ ತೆಗೆಸಿದ್ರೆ ಎಕ್ಸ್ರೇಯಲ್ಲಿ ಮಾತ್ರ ನಮಗೆ ಗೊತ್ತಾಗೋದು ಈ ನಿಮೋನಿಯಾ ಇದೆ ಅಂತ. ಒಂದೊಂದು ಸಲ ಎಕ್ಸ್ರೇಯಲ್ಲೂ ಗೊತ್ತಾಗಿಲ್ಲ ಅಂದರೆ CT ಸ್ಕ್ಯಾನ್ ಹಂಗೆಲ್ಲ ಬೇಕಾಗ್ಬೋದು. ಬಟ್ ಎಕ್ಸ್ರೇ ಸಾಕಾಗುತ್ತೆ. ಎಕ್ಸ್ರೇ ತೆಗೆಸ್ಬಿಟ್ಟು ನೋಡಿ ಡಾಕ್ಟ್ರ್ ಕರೆಕ್ಟಾಗಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ನೋಡಿದರೆ ಅದರಲ್ಲಿ ನಿಮೋನಿಯಾ ಚಿಹ್ನೆಗಳಿದ್ದರೆ ಅದು 1 ವಾರ ಇದ್ದರೆ ಆ್ಯಂಟಿಬಯೋಟಿಕ್, ಸಮ್ಟೈಮ್ಸ್ ಬ್ಲಡ್ ಟೆಸ್ಟು ಈ ಥರದ್ದೆಲ್ಲ ಬೇಕಾಗ್ಬೋದು. ಯೂಶಲಿ 5ರಿಂದ 7 ದಿನ ಆ್ಯಂಟಿಬಯೋಟಿಕ್ಸ್ ಕೊಟ್ಟರಲ್ಲಿ ಹೋಗಬೇಕದು. ಬಟ್ ನಿಮಗೆ 1 ತಿಂಗಳು ಇರೋದ್ರಿಂದ ಎಕ್ಸ್ರೇ ಮಾಡಿ ನೋಡಿ. ಒಂದೊಂದು ಸಲ ಬೇರೆ TB ಲಕ್ಷಣಗಳು ಏನಾರು ಇದೆ ಎಕ್ಸ್ರೇ ಫೈಂಡಿಂಗ್ಸಲ್ಲಿ, ಈ ಥರ ಏನಾದರೆ ಬಿಟ್ಟು ಫೀವರ್ ಬರ್ತಾಯಿದೆ, ಸಾಯಂಕಾಲ ಹೊತ್ತು ಜಾಸ್ತಿ ಬರ್ತಾಯಿದೆ, ಅಥವಾ ಸ್ವೆಟ್ಟಿಂಗ್ ಬರ್ತಾಯಿದೆ, ಹಸಿವು ಏನಾದ್ರು ಕಡಿಮೆ ಆಗ್ತಾಯಿದೆ, ಇವೆಲ್ಲ ಸಿಮ್ಟಮ್ಸ್ಗಳನ್ನು ವಿಚಾರ ಮಾಡಿ ನೋಡಿ ಸ್ವಲ್ಪ ಟೆಸ್ಟ್ ಮಾಡಿ ಎವ್ಯಾಲ್ಯುವೇಟ್ ಮಾಡು. 1 ತಿಂಗಳು ಅಥವಾ 2 ವಾರ 3 ವಾರದಿಂದ ಆಗಿರುವಂಥ ಕೆಮ್ಮನ್ನು ನೆಗ್ಲೆಕ್ಟ್ ಮಾಡ್ಬಿಡಕ್ಕೆ ಹೋಗ್ಬಾರ್ದು. ಓಕೆ ಸರ್, ಕಾಲ್ ಕಟ್ ಆಗಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ದೀಪಿಕಾ ಅವರೇ. ಆ್ಯಂಡ್ ತುಂಬ ದಿನದಿಂದ ನಿಮಗೆ ಕೋಲ್ಡ್ ಇದೆ ಅಂತ ಹೇಳಿದ್ರಿ, ಸೊ ಇನ್ನೂ ತಡ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಕೊಲಂಬಿಯಾ ಹೆಬ್ಬಾಳನಲ್ಲಿ ಆದಷ್ಟು ಬೇಗ ಟ್ರೀಟ್ಮೆಂಟನ್ನು ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸರ್, ನಾವು ಮಾತನಾಡ್ತಾ ಇದ್ವಿ ಇದು ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂತ. ಬಿಫೋರ್ ದಟ್ ನಾವು ಸ್ವಲ್ಪ ಕೇರ್ಫುಲ್ ಆಗಿರೋದಕ್ಕೆ ಏನಾದರೂ ಮಾಡ್ಬೋದು? ಏನಿಲ್ಲ, ಯಾವುದೇ ಸೀಸನಲ್ಲಿ ನಮಗೆ ಹಾಸ್ಪಿಟಲ್ ಎನ್ವಿರಾನ್ಮೆಂಟಲ್ಲಿ ನಾವು ಎಲ್ಲ ರೀತಿಯ ಪೇಷಂಟ್ಸಿಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ನಾವು ಹೆಲ್ತ್ ಕೇರ್ ಪ್ರೊಫೆಷ್ನಲ್ಸ್, ನರ್ಸಸ್ಸು, ICU ಅಲ್ಲಿರೋರು, ಇವರಿಗೆಲ್ಲ ಪಾಲಿಸಿ ವೈಸ್ ಹಾಸ್ಪಿಟಲ್ಸಲ್ಲಿ ನಿಮೋನಿಯಾ H1N1 ವ್ಯಾಕ್ಸಿನ್ ತೊಗೋಬೋದು. ಬಿಕಾಸ್ ಇದು ಎವ್ರಿ ಇಯರ್ ಚೇಂಜ್ ಆಗೋದ್ರಿಂದ ಇದರದ್ದು ವ್ಯಾಕ್ಸಿನೇಷನ್ ಪ್ರೊಟೆಕ್ಷನ್ ಈಗ ಕರೆಕ್ಟಾಗಿ ಟೈಮು. H1N1 ಬಂದಾಗಿರೋ ಟೈಮಲ್ಲಿ ನಮ್ಮ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗೋಕ್ಕೆ ಅಟ್ಲೀಸ್ಟ್ 3ರಿಂದ 4 ವಾರ ಬೇಕಾಗುತ್ತೆ. ಸೊ H1N1 ಇದ್ದಾಗ ಅವಾಗ ವ್ಯಾಕ್ಸಿನೇಷನ್ ಕೊಡೋ ಅದು ಒಳ್ಳೆಯದಲ್ಲ. ಮೇ ಬಿ ಜೂನ್ ಜುಲೈಲಿ ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು 2ರಿಂದ 3 ವಾರ ಯೂಶಲಿ ಎಲ್ಲರೂ ತೊಗೊಂಡ್ರೆ ಹೆಲ್ತ್ ಕೇರ್ ಪರ್ಸನಲ್ಸ್ ತೊಗೊಳೋದು ಒಳ್ಳೆಯದು. ಮತ್ತು ನಾರ್ಮಲಿ ಎಲ್ಲ ಜನರು ಪ್ಯಾನಿಕ್ ಆಗಿ ತೊಗೊಳ್ಳೋವಂಥ ನೆಸಿಟಿ ಇಲ್ಲ. ನಿಮ್ಮ ಆ್ಯಕ್ಚುಲಿ ನಾವು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲಿ ಕಿಲ್ಲರ್ ಡಿಸೀಸಸ್ಸಿಗೆ ಮಾತ್ರ ವ್ಯಾಕ್ಸಿನ್ ಕೊಡ್ತೀವಿ. ಆ ಥರ ರೆಕಮೆಂಡೇಷನ್ ಇಲ್ಲ. ಬಟ್ ತೊಗೊಂಡ್ರೆ ಒಳ್ಳೇದಂತ, ಏನು ಕಾಸ್ಟ್ಲಿ ವ್ಯಾಕ್ಸಿನ್ ಏನಲ್ಲ. ತೊಗೊಂಡ್ರೆ ಇದು 1 ವರ್ಷ ಪ್ರೊಟೆಕ್ಷನ್ ಕೊಡುತ್ತೆ ಆ ಥರ. ಬಿಕಾಸ್ ಕಾಮನ್ ವೈರಸಸ್ ಎಲ್ಲ ಪೂಲ್ ಮಾಡಿ ಅದೇ ವ್ಯಾಕ್ಸಿನ್ ಹೆಸರು ಪ್ರತಿ ವರ್ಷ ಬರ್ತಿರುತ್ತೆ. ಜೂನ್ ಟು ಅಕ್ಟೋಬರ್ ಸೀಸನ್ನಲ್ಲಿ ವ್ಯಾಕ್ಸಿನೇಷನ್ ಇದು ಸರಿಯಾದ ಸಮಯ. ಈಗ ಹೊಸ ವ್ಯಾಕ್ಸಿನ್ ಬಂದಿದೆ ಇದು ಮೇಯಲ್ಲಿ. ಈ ನೆಕ್ಸ್ಟ್ ಇಯರ್ 2018ವರೆಗೂ ಅದು ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತು ನೆಕ್ಸ್ಟ್ ಇಯರ್ ಅದೇ ವ್ಯಾಕ್ಸಿನ್ ಬೇರೆ ಅದನ್ನ ವ್ಯಾಕ್ಸಿನ್ ಸರ್ವೇಲೆನ್ಸ್ ಅಂತ ನಡೀತಾ ಇರುತ್ತೆ ಥ್ರೂ ಔಟ್ ದ ವರ್ಲ್ಡ್. ಅದನ್ನು ನೋಡಿಬಿಟ್ಟು ಆ ವ್ಯಾಕ್ಸಿನ್ ಪ್ರಿಪೇರ್ ಮಾಡ್ತಾರೆ. ಈ ವ್ಯಾಕ್ಸಿನೇಷನ್ ತೊಗೊಂಡಿರೋದ್ರಿಂದ ಯೂಶಲಿ ಡಯಾಬಿಟಿಕ್ ಇರೋರು ಅಥವಾ ಆಸ್ತಮಾ, COPD ಅಥವಾ ಮೊದಲೇ ಇರುವಂಥ ಲಂಗ್ ಡಿಸೀಸಸ್ ಯಾವ್ದಾದ್ರು ಲಂಗ್ ಡಿಸೀಸ್ ಇತ್ತು ಅಂದರೆ ಅವರಿಗೆ, ಪ್ರೆಗ್ನೆನ್ಸಿ ಮತ್ತು ಈ ಪ್ರೋನ್ ಇರ್ತಾರಲ್ಲ, H1N1 ಬಂದರೆ ಭಯಾನಕವಾಗಿ ತೀವ್ರ ಪ್ರಮೇಯವಾಗಿ ಮ್ಯಾನಿಫೆಸ್ಟ್ ಆಗುವಂಥವ್ರು ಯಾರು ಇರ್ತಾರೆ, ಅಥವಾ ಕಿಡ್ನಿ ಪೇಷಂಟ್ಸು, ಕಿಡ್ನಿ ಫೇಲ್ಯೂರ್ ಆಗಿರೋರಿಗೆ, ಅವರಿಗೆ ನಾವು ವ್ಯಾಕ್ಸಿನೇಷನ್ ರೆಕಮೆಂಡ್ ಮಾಡ್ತೀವಿ. ಅದು ಬಿಟ್ಟು ಸೀಸನ್ ಬಂದಾಗ ಯಾವಾಗಲೂ ಈ ಥರ ದೇರ್ ಇಸ್ ಸಮ್ ಪ್ಯಾನಿಕಿ ಅಂದರೆ ಸಮ್ಟೈಮ್ಸ್ ನ್ಯೂಸ್ ಮೀಡಿಯಾ ಈ ಥರ ಎಲ್ಲ ನಾವು ಈ ಥರ ಕಿಲ್ಲರ್ ಡಿಸೀಸ್ ಬಂದಿದೆ ಅಂತ, TBಯಿಂದ ಮಲೇರಿಯಿಂದ ಭಾಳ ಜನ ಸಾಯ್ತಾ ಇದ್ದಾರೆ. ಬಟ್ ಇದು ವೈರಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ಭಯಾನಕವಾಗಿ ಪ್ಯಾನಿಕ್ ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೆ ಅವರಿಗೆ ನಾವು ರಿಯಶ್ಯೂರ್ ಮಾಡಬೇಕು. ಎಲ್ಲರಿಗೂ H1N1 ಬಂದು ನಿಮೋನಿಯಾ ಆಗಿ ಸಾಯಲ್ಲ. ಎಲ್ಲರಿಗೂ ಕೋಲ್ಡ್ ಇರುತ್ತೆ, ಅದು H1N1 ಇರ್ಬೋದು, ನಾವು ಟೆಸ್ಟ್ ಮಾಡಿರಲ್ಲ ತಾನೇ ಹೋಗಿರುತ್ತೆ. ವೆರಿ ಫ್ಯೂ ಪೇಷಂಟ್ಸ್ ರಿಕ್ವೈರ್ ಫರ್ದರ್ ಟೆಸ್ಟಿಂಗ್ ಬೇಕಾಗಿರುತ್ತೆ. ಅವ್ರಿಗೆ ಮಾತ್ರ ನಾವು ಹಾಸ್ಪಿಟಲಿಗೆ ಕರ್ಕೊಂಡು ಬರುವಂಥ ಪ್ರಮೇಯ ಬರ್ಬೋದು. ಅಥವಾ ಒಂದೊಂದ್ಸಲಿ ಅವ್ರು ತೀರಾ ICUಗೆ ಬಂದುಬಿಡ್ತಾರೆ, ಅವರು ವೆಂಟಿಲೇಟರ್ಗೆ ಹೋಗುವಂಥ ಚಾನ್ಸಸ್ಸು ಇರುತ್ತೆ. ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಾದ್ರೆ, ನಾನು ನಿಮ್ಮ ಪ್ರಶ್ನೆಗೆ ಉತ್ತರಿಸೋದಂದರೆ, ಇದು ಕೋಲ್ಡು ಈ ಥರ ಹಿಂಗೆ ಬಂದಾಗ, ಈ ಸೀಸನ್ ಬಂದಾಗ ಈ ಥರ ಸಸ್ಪಿಷನ್ ಇದ್ದಾಗ, ಒಂದು 2-3 ದಿನದಲ್ಲಿ ಕೋಲ್ಡು ಅವೆಲ್ಲ ಹೋಗ್ತಾ ಇಲ್ಲ, ಬೇರೆ ವಾರ್ನಿಂಗ್ ಸಿಗ್ನಲ್ಸ್ ಅಂತ ಇರ್ತವೆ. ಅಥವಾ ಕೈ ನೀಲಿ ಆಗೋದು, ಅಥವಾ ಉಸಿರಾಡೋ ರೇಟ್ ತೀರಾ ಟೈರ್ಡ್ನೆಸ್ ಆಗೋದು ಆದಾಗ, ಮತ್ತು ಒಂದೊಂದ್ಸಲಿ ಆಸ್ತಮಾ ಥರ ಮ್ಯಾನಿಫೆಸ್ಟೇಷನ್ಸ್ ಬರೋದು, ವೀಸಿಂಗು, ಈ ಥರ ಕೆಮ್ಮು, ಕಫದಲ್ಲಿ ರಕ್ತ ಬರುವಂಥದ್ದು. ಇದು ನಮಗೆ ಭಾಳ ಸಿಂಪಲ್, ಏನೂ ಆಗಲ್ಲ ಅನ್ನೋ ಬದಲಿ ಒಂದೊಂದ್ಸಲಿ ಹೋಗಿಬಿಟ್ಟು ಚೆಕ್ ಮಾಡಿಸಿ, ನಿಮ್ಮ ಟೆಂಪ್ರೇಚರ್ ಚೆಕ್ ಮಾಡಿ, ಹಾರ್ಟ್ ರೇಟು, ರೆಸ್ಪಿರೇಟರಿ ರೇಟು, ನಿಮ್ಮ BP ಆಗಿ ಲೋ ಆಗಿಬಿಟ್ಟು ಬರ್ಬೋದು ಇನ್ಫೆಕ್ಷನ್ ಆದಾಗ. BP ಅಂದರೆ ಇನ್ಫೆಕ್ಷನ್ ತೀರಾ ಪ್ರಮಾಣ ಆದಾಗ ಬಾಡಿಯಲ್ಲಿ ಫ್ಲೂಯಿಡ್ಸ್ ಎಲ್ಲ ಲಾಸ್ ಆಗಿ BPನೂ ಕಮ್ಮಿ ಆಗುತ್ತೆ. ಸೊ ಈ ಥರ ಚೆಕ್ ಮಾಡಿ ಎಲ್ಲ ವಾರ್ನಿಂಗ್ ಸೈನ್ಸ್ ಏನೂ ಇಲ್ಲ ಅಂದರೆ, ಟೆಸ್ಟ್ ಮಾಡಬೇಕಾಗಿಲ್ಲ ಅಂದರೆ ಒಂದು 48 ಗಂಟೆ ಆದಮೇಲೆ ವಾಪಸ್ ಹೋಗಿಬಿಟ್ಟು ಎಲ್ಲ ಸಿಮ್ಟಮ್ಸ್ ಯೂಶಲಿ ವೈರಲ್ ತಾನೇ ಹೋದರೆ ಒಳ್ಳೆಯದು. ಅಥವಾ ಏನಾದ್ರು ರೆಡ್ ಫ್ಲಾಗ್ ಸೈನ್ಸ್ ಬಂದರೆ ಹಿಂಗೆ ಬನ್ನಿ ಅಂತ ಹೇಳ್ತೀವಿ, ನಾವು ಎಲ್ಲರಿಗೂ ಅಲರ್ಟ್ ಮಾಡಿರ್ತೀವಿ. ಆ ಥರ ಏನಾದ್ರು ಚಿಹ್ನೆಗಳು ಕಂಡ್ರೆ ನಾವು ಅವ್ರಿಗೆ ಟೆಸ್ಟಿಂಗ್ ಮಾಡ್ತೀವಿ. ಎಲ್ಲರಿಗೂ ಟೆಸ್ಟಿಂಗ್ ಮಾಡಿ ಎಲ್ಲ ಮಾಸ್ ಪ್ರೊಫೈಲಾಕ್ಸಿಸ್ ಕೊಡೋದ್ರಲ್ಲಿ ಅರ್ಥ ಇದೆ. ಕಾಲರ್ ರೆಡಿ ಆಗಿದ್ದಾರೆ ಸರ್, ನಂತರ ಮಾತನ್ನ ಮುಂದುವರಿಸೋಣ. ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡೋಣ. ಹಲೋ ಹಲೋ, ನಾನು ಸಂಪತ್ ಅಂತ ಹೇಳಿ. ಸಂಪತ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
ನಾನು ಬೆಂಗಳೂರಿಂದ. ಬ್ಯಾಂಗ್ಳೂರಿಂದ. ಸಂಪತ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ, ನಿಮ್ ಪ್ರಾಬ್ಲಮ್ ಏನಿದೆ ಹೇಳಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸಂಪತ್. ಹಾ ಸರ್, ಅದೇ ನನಗೆ 1 ಮಂತ್ ಕೆಮ್ಮು ಜಾಸ್ತಿ ಇದೆ, ಜೊತೆಗೆ ಉಸಿರಾಟದ್ದು ಪ್ರಾಬ್ಲಮ್ ಇದೆ. ಸೊ ಏನು ಅದ್ರ ಸೊಲ್ಯೂಷನ್ ಅದಕ್ಕೆ ಅಂತ ಕೇಳಕ್ಕೆ. ಓಕೆ, ಸೊ ಲಂಗ್ಸ್ ಡಿಸೀಸಸಲ್ಲಿ ಅಪಾರ್ಟ್ ಫ್ರಮ್ ನಿಮೋನಿಯಾ ಈ ಏರ್ವೇ ಡಿಸೀಸ್ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗೆ ಉತ್ತರಕ್ಕೆ ಬರ್ತೀನಿ, ಎಲ್ಲರಿಗೂ ಯೂಸ್ ಆಗಲಿ ಥರ ಅನ್ನೋ ಹೇಳ್ತಾ ಇದ್ದೀನಿ. ನಿಮಗಿರೋದು ಕೋಲ್ಡು ಮತ್ತು ಕಾಫು ಮತ್ತು ಬ್ರೀದಿಂಗ್ ಡಿಫಿಕಲ್ಟಿ ಅಂತ. ಸೊ 1 ತಿಂಗಳಿಂದ ಇದೆ. ಅದ್ರ ಜೊತೆ ಬೇರೆ ಸಿಮ್ಟಮ್ಸ್ ಏನಿದೆ ಅಂತ ನಾವು ನೋಡಬೇಕು. ಅಕಸ್ಮಾತ್ ಲಂಗ್ಸಲ್ಲಿ ಎಲ್ಲಿ ಎಕ್ಸಾಕ್ಟಾಗಿ ನಾವು ಯೂಶಲಿ ನಿಮಗೆ ಸಿಮ್ಟಮ್ಸ್ ಬಂದರೆ ಇದು ಏರ್ವೇಗೆ ಸಂಬಂಧಪಟ್ಟ ಕಾಯಿಲೆ, ಈಗ ಆಸ್ತಮಾ, ವೀಸಿಂಗು ಈ ಥರ ಸಿಮ್ಟಮ್ಸ್ ಇದೆ ಅಂತ ನೋಡ್ತೀವಿ. ಉಸಿರಾಡೋಕ್ಕೆ ತೊಂದರೆ ಇದೆ. ಉಸಿರಾಡೋಕ್ಕೆ ತೊಂದರೆ ಇದ್ದರೆ ಯೂಶಲಿ ಅದು ತೀರಾ ಪ್ರಮಾಣದಲ್ಲಿ ಇರ್ಬೋದು. ವೀಸಿಂಗ್ ಬರ್ತಾ ಇದೆಯಾ, ನೈಟ್ ಟೈಮ್ ಜಾಸ್ತಿ ಬರ್ತಾ ಇದೆಯಾ, ಬೆಳಿಗ್ಗೆ ಜಾಸ್ತಿ ಬರ್ತಾ ಇದೆಯಾ? ಅದು ಅಂದ್ರೆ ಇದು ಅದಕ್ಕೇನಾದ್ರೂ ಆಗುತ್ತಾ ಅಂತ? ಅದಕ್ಕೆ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಹಿಸ್ಟ್ರಿ ಇನ್ ಡೆಪ್ತ್ ತೊಗೋಬೇಕಾಗತ್ತೆ. ಸೊ ಈ ಥರ ನಿಮ್ಮದು ಉಸಿರಾಡೋಕ್ಕೆ ತೊಂದರೆ ಇದೆಯಲ್ಲ, ಯಾವ ರೀತಿ ಬೆಳಿಗ್ಗೆ ಟೈಮಲ್ಲಿ ಬರ್ತಾ ಇದೆ, ವೀಸಿಂಗ್ ಜೊತೆ ಇದೆಯಾ, ಮೊದಲು ನಿಮ್ಗೆ ಯಾವ್ದಾದ್ರು ಅಲರ್ಜಿ, ಆಸ್ತಮಾ, ಮನೇಲಿ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಇದೆಯಾ, ಅದೆಲ್ಲ ಕೇಳಿಬಿಟ್ಟು ನೋಡಿ ಚೆಸ್ಟಲ್ಲಿ ಆಸ್ಕಲ್ಟೇಟ್ ಮಾಡಿ ನೋಡಿದಾಗ ನಮಗೆ ವೀಸಿಂಗ್ ಸೌಂಡ್ಸು ಈ ಥರ ಏನೂ ಇಲ್ಲ ಅಂತಂದರೆ ಅದು ಆಸ್ತಮಾ ಇರುವಂಥ ಚಾನ್ಸಸ್ ಜಾಸ್ತಿ ಇಲ್ಲ ಅಂದರೆ, ಅಥವಾ ಬೇರೆ ಸಮ್ ಸೈನ್ಸ್ ಆಫ್ ನಿಮೋನಿಯಾ ಅಂತ ಹೇಳ್ತೀವಿ ನಾವು. ಅಂದರೆ ನಾವು ಡಾಕ್ಟರ್ಸ್ ಆಸ್ಕಲ್ಟೇಟ್ ಮಾಡಿದಾಗ ಗೊತ್ತಾಗುತ್ತೆ. ನಾವು ನಿಮಗೆಲ್ಲ ಅವರು ಕಲ್ತಿರ್ತಾರೆ, MBBS ಕಲ್ತಿರುವಾಗ ಅವರು ಆ ಥರ ನಿಮೋನಿಯಾ ಲಕ್ಷಣಗಳು ಏನಾದ್ರು ಇದ್ದರೆ ಆಸ್ಕಲ್ಟೇಟ್ ಮಾಡಿ ಸ್ಟೆಥೋಸ್ಕೋಪ್ ಇಟ್ಟು ನೋಡಿದಾಗ ಒಂದು ಎಕ್ಸ್ರೇ ಬೇಕಾಗ್ಬೋದು. ಈಗ 1 ತಿಂಗಳು ಇದ್ದಾಗ ಎಕ್ಸ್ರೇಯಲ್ಲಿ ಅಂಥ ದೊಡ್ಡ ಪ್ರಮಾಣವಾದ ನಿಮೋನಿಯಾ ಶಾಡೋ ಏನೂ ಇರಲಿಲ್ಲ ಅಂದರೆ ಯೂಶಲಿ ಎಕ್ಸ್ರೇ ನೋಡಿದಲ್ಲಿ ನಾರ್ಮಲ್ ಇರಬೇಕು. ಸೊ ಹಾಗೇನಾದರೂ ಫ್ಲೂಯಿಡ್ಡು, ಇನ್ಫೆಕ್ಷನ್ನು ಹಂಗೇನಾದ್ರು ಇದ್ದರೆ ಎಕ್ಸ್ರೇಯಲ್ಲಿ ಡಿಟೆಕ್ಟ್ ಆಗುತ್ತೆ. ಸೊ ಆವಾಗ ನಮಗೆ ಅಬ್ಜೆಕ್ಟಿವ್ ಆಗಿ ಕನ್ಫರ್ಮೇಷನ್ ಆಗಿ ಗೊತ್ತಾಗುತ್ತೆ ಇವರಿಗೆ ನಿಮೋನಿಯಾ ಇದೆ ಅಂತ. ಸೊ ಅದನ್ನು ನೋಡಬೇಕು. ಆ ಥರ ಏನೂ ಇರಲಿಲ್ಲ, ಬರೀ ಕೆಮ್ಮು ಬರ್ತಾ ಇತ್ತಂದರೆ ಬರೀ ಬ್ರಾಂಕೈಟಿಸ್ ಇರುತ್ತೆ, ಅದು ನಿಮೋನಿಯಾ ಇರಲಿಲ್ಲ ಅಂದರೆ ಬರೀ ಏರ್ವೇ ಇನ್ಫೆಕ್ಷನ್, ಸ್ಮೋಕಿಂಗು ಈ ಥರದ್ದು ಏನಾದ್ರು ರಿಸ್ಕ್ ಫ್ಯಾಕ್ಟ್ರು, ಧೂಳು, ದಮ್ಮಿ ಎಕ್ಸ್ಪೋಜರ್ ಏನಾದ್ರು ಸೊ ಈ ಥರ ಎಕ್ಸ್ಪೋಜರ್ ಇದ್ದರೆ ಅವಾಗ PFT ಲಂಗ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ. ಅಂದರೆ ವೀಸಿಂಗ್ ಇದೆಯಾ ಏನು ಅದನ್ನು ನೋಡ್ತೀವಿ. ಒಂದೊಂದ್ಸಲಿ ಗಂಟ್ಲಲ್ಲಿರೋ ಪ್ರಾಬ್ಲಮ್ಸಿಂದನೂ ಕಾಫ್ ಇರುತ್ತೆ, ಮತ್ತು ಆ ಥರದ್ದು ಬ್ರೀದಿಂಗ್ ಡಿಫಿಕಲ್ಟಿ ಇರೋ ಚಾನ್ಸಸ್ ಕಮ್ಮಿ. ಹಂಗೇನಾದ್ರು ಗಂಟ್ಲಲ್ಲಿ ಗಡ್ಡೆ ಇದ್ದರೆ ಬ್ರೀದಿಂಗ್, ಬಟ್ ಲಂಗ್ಸು ಏರ್ವೇ ಮತ್ತು ಲಂಗ್ಸಲ್ಲೇ ಇರುತ್ತೆ ಪ್ರಾಬ್ಲಮ್ಮು. ನಿಮ್ದು ಹಿಸ್ಟ್ರಿ ಕರೆಕ್ಟಾಗಿ 1 ತಿಂಗಳಿಂದ ಇರೋದರಿಂದ ಕರೆಕ್ಟಾಗಿ ಹಿಸ್ಟ್ರಿ ತೊಗೊಂಡು ಚೆನಲೈಸ್ ಟೆಸ್ಟಿಂಗ್ ಮಾಡಬೇಕು. ಅಂದರೆ ಯಾವುದು ಬೇಕು ಅಂತಂದರೆ ಜಸ್ಟ್ ಲಂಗ್ಸಲ್ಲಿ ಬ್ರೀದಿಂಗ್ ಡಿಫಿಕಲ್ಟ್ ಬಂದರೆ ಚೆಸ್ಟ್ ಎಕ್ಸ್ರೇ, ECG, CT ಸ್ಕ್ಯಾನು ಎಲ್ಲ ಮಾಡುವಂಥ ಅವಶ್ಯಕತೆ ಇರೋಲ್ಲ. ಸ್ಟೆಪ್ ವೈಸ್ ಹೋಗಿ ನಿಮ್ಮ ಸಿಮ್ಟಮ್ಸನ್ನು ಅನಲೈಸ್ ಮಾಡಿ ಓವರಾಲ್ ಅದು ಲಂಗಿಗೆ ಸಂಬಂಧಪಟ್ಟದ ಕಾಯಿಲ್ಲ, ಲಂಗ್ಸಲ್ಲಿ ಎಲ್ಲಿ ಈ ಉಸಿರಾಡೋ ಪೈಪಲ್ಲಿರುವಂಥ ಪ್ರಾಬ್ಲಮ್ಮಾ ಅಥವಾ ಲಂಗ್ಸಲ್ಲಿರುವಂಥ ಪ್ರಾಬ್ಲಮ್ಮಾ ಅಥವಾ ಲಂಗ್ಸ್ ಸರೌಂಡಿಂಗ್ ಫ್ಲೂಯಿಡ್ ಕಲೆಕ್ಟ್ ಆಗಿರುವಂಥ ಚಾನ್ಸಸ್, ಅದರಿಂದ ಕೆಮ್ಮು ಬರುತ್ತೆ, ಒಂದೊಂದ್ಸಲಿ ಉಸಿರಾಡೋಕ್ಕೆ ತೊಂದರೆ ಬರುತ್ತೆ. ಅದನ್ನು ಪೂರ ಕೂಲಂಕಷವಾಗಿ ಹಿಸ್ಟ್ರಿ ತೊಗೊಂಡು ಎಕ್ಸ್ರೇ ಮಾಡಿ ನೋಡಿದರೆ ನಮಗೆ ವಿ ಕ್ಯಾನ್ ಕಮ್ ಟು ಒನ್ ಕನ್ಕ್ಲೂಸಿವ್ ಡಯಾಗ್ನೋಸಿಸ್. ಮೀನ್ಸ್ ಅದು ಆಸ್ತಮಾನೇನಾ, ಇದಕ್ಕೆ ರೆಗ್ಯುಲರಾಗಿ ಮೆಡಿಕೇಷನ್ ಲಾಂಗ್ ಟರ್ಮ್ ಬೇಕಾಗುತ್ತಾ, ಅಥವಾ ಈ ನಿಮೋನಿಯಾ ಮತ್ತು ಇನ್ಫೆಕ್ಷನ್ನು ಅಥವಾ ಬ್ರಾಂಕೈಟಿಸ್ ಇರೋದು ಬರೀ ಇನ್ಫೆಕ್ಷನಿಂದ ಬಂದಿದ್ದರೆ ಅವೆಲ್ಲ ಟೋಟಲಿ ಹೊರಟೋಗ್ಬಿಡ್ತವೆ. ಭಾಳ ದಿನ ತೊಗೊಳುವಂಥ ಟ್ರೀಟ್ಮೆಂಟ್ ಇರಲ್ಲ, 5-6 ದಿನ ಮೆಡಿಕೇಷನ್ ತೊಗೊಂಡ್ರೆ ಕಮ್ಮಿ ಆಗ್ತಾ ಇರುತ್ತೆ. ಸೊ ಆ ಥರದ್ದು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಾವೆಲ್ಲೂ ಬರಬೇಕಾಗುತ್ತೆ ಸರ್? ಖಂಡಿತವಾಗ್ಲೂ ನೀವು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ ನೋಡಿ, ಅಡ್ರೆಸ್ ಅಂಡ್ ಕಾಂಟ್ಯಾಕ್ಟ್ ನಂಬರ್ 2 ಕೂಡ ಬರ್ತಾ ಇದೆ. ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡ್ರೆ ನೀವು ಡಾಕ್ಟರ್ ಹತ್ರ ಫೇಸ್ ಟು ಫೇಸ್ ಮಾತಾಡಬಹುದು. ಹಾಗೆ ಇವಾಗ 1 ಮಂತ್ ಇಂದ ಇದೆ ಅಂತ ಹೇಳಿದ್ರಿ, 1 ಮಂತ್ ಇಂದ ಕೆಮ್ಮಿದೆ ಅಂತ ಹೇಳಿದ್ರಿ, ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ. ನಾವು ಫೋನ್ ಮುಖಾಂತರ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡೋದು ಕೂಡ ಕಷ್ಟ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಹಾಸ್ಪಿಟಲ್ಗೆ ಭೇಟಿ ಕೊಟ್ರೆ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ನಿಮ್ಗೆ ನೋಡಿ, ಅಂಡ್ ಡಾಕ್ಟರ್ ಕೂಡ ಹೇಳಿದ್ರು ಕೆಲವೊಂದು ಟೆಸ್ಟ್ ಗಳಿರುತ್ತೆ ಅಂತ, ಆ ಟೆಸ್ಟ್ ಗಳನ್ನ ಮಾಡಿಸ್ಕೊಳ್ಳಿ ಅಂಡ್ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಅಂಡ್ ಸರ್, ನಾವು ಮಾತನಾಡ್ತಾ ಇದ್ವಿ ಅಂಡ್ ಮತ್ತೊಂದು ಕರೆ ಸಿದ್ಧವಾಗಿದೆ ಸರ್, ಮಾತಾಡೋಣ. ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ. ಹಲೋ, ನಮಸ್ತೆ, ತಮ್ಮ ಹೆಸರು? ಹಲೋ, ನನ್ನ ಶಂಕರ್ ಅಂತ ಯಾದಗಿರಿಯಿಂದ ಮಾತಾಡ್ತಿದ್ದೀನಿ. ಶಂಕರ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹೇಳಿ ಶಂಕರ್ ಅವರೇ. ಹಲೋ ಡಾಕ್ಟರ್, ನಮಸ್ಕಾರ. ನಮಸ್ಕಾರ, ಹೇಳಿ. ನಾವು ಯಾದಗಿರಿಯಿಂದ ಮಾತಾಡ್ತಾ ಇದ್ದೀವಿ, ಶಂಕರ್ ಅಂತ. ಹೇಳಿ. ಇದು ನಮ್ಗೆ ಕೆಮ್ಮು ಜಾಸ್ತಿ ಬರುತ್ತೆ, ಕಫ ಇದೆ. ಹಲೋ, ಹೇಳಿ. ಎಷ್ಟು ವಯಸ್ಸು ನಿಮಗೆ? ಸರ್, ವಯಸ್ಸು ಎಷ್ಟು? ನಮ್ಗೆ 59 ವರ್ಷ ಸರ್ ಈಗ. ಹೇಳಿ ಮುಂದೆ ಹೇಳಿ. ಅದಕ್ಕೆ ಏನ್ ಪ್ರಾಬ್ಲಮ್ ಅಂತ?
ಹಾಂ, ಅದೇ ಸ್ಮೋಕ್ ಮಾಡ್ತೀರಾ? ಹಾ ಸ್ಮೋಕ್ ಮಾಡ್ತಾ ಇದ್ರೆ ಸ್ಮೋಕ್ ಮಾಡಿ 10 ವರ್ಷ ಆಯ್ತು. ಹಾಂ, ಸ್ಮೋಕ್ ಮಾಡ್ತಾ ಇದ್ದು ನಿಮಗೆ 50 ವರ್ಷ 40 ಮೇಲ್ಪಟ್ಟು ಮತ್ತು ಮೊದಲಿಂದ ಸ್ಮೋಕ್ ಮಾಡ್ತಾ ಇದ್ರೆ ನಾರ್ಮಲಿ ನಮ್ಮ ಶ್ವಾಸಕೋಶದ ಲಂಗ್ ಫಂಕ್ಷನ್ನು 30ರಿಂದ 35 ವರ್ಷಕ್ಕೆ ಮ್ಯಾಕ್ಸಿಮಮ್ ಲಂಗ್ ಫಂಕ್ಷನ್ ಇರುತ್ತೆ. ನೀವು ಸ್ಮೋಕ್ ಮಾಡಿರೋದ್ರಿಂದ ಸೊ ಈ COPD ಅಂತ ಒಂದು ಸ್ಕ್ರೀನ್ ಮಾಡಬೇಕಾಗ್ಬೋದು ನಾವು ನಿಮಗೆ, COPD ಏನಾರು ಇದೇನೋ ಅಂತ. ಸೊ ಇದರಲ್ಲಿ ಹೇಗಿರುತ್ತೆ ಅಂದರೆ ಒಂದು ವಾರ ಅಥವಾ 5 ದಿನ ಹಿಂಗೆ ಕೆಮ್ಮು ಬರುವಂಥದ್ದು ಇರೋಲ್ಲ, ದಿವಸ ಕೆಮ್ಮಿರುತ್ತೆ, ಕಫ ಬರ್ತಾ ಇರುತ್ತೆ. ನೀವು ಪದೇ ಪದೇ ಕಫ ತೆಗಿತಾ ಇರಬೇಕು, ಉಗುಳ್ತಾ ಇರಬೇಕು, ಅಥವಾ ಒಂದೊಂದ್ಸಲಿ ಬಹಳ ದೂರ ನಡೆದ್ರೆ ಆಯಾಸ ಆಗುವಂತ ಲಕ್ಷಣಗಳು ಹಂಗೇನಾರು ಇದ್ರೆ, ಸೊ ಆ ತರದ್ದೆಲ್ಲ ಇದ್ರೆ ಒಂದು ಎಕ್ಸ್ರೇ ಮತ್ತೆ ಒಂದು ಲಂಗ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತಾರೆ ಲೋಕಲ್ ಅಲ್ಲಿ. ಯಾದಗಿರಿ ಅಂತಂದ್ರೆ ನಿಮಗೆ ಗುಲ್ಬರ್ಗಾನೇ ಹೋಗ್ಬೇಕಂತ ಅನ್ಸುತ್ತೆ ನನಗನ್ಸಿದ ಮಟ್ಟಿಗೆ. ಅಲ್ಲಿ ಒಂದು ಲಂಗ್ ಸ್ಪೆಷಲಿಸ್ಟ್ ನೋಡ್ಬಿಟ್ಟು PFT ಅಂತ ಒಂದು ಮಾಡಿಸಿದ್ರೆ, PFT ನಾರ್ಮಲ್ ಇದ್ರೆ ಇದು COPD ಅಂತ ಏನೂ ಇರೋದಿಲ್ಲ. ಬಿಕಾಸ್ PFT ಅಲ್ಲಿ ಕಡಾಖಂಡಿತವಾಗಿ ಗೊತ್ತಾಗುತ್ತೆ ನಿಮಗೆ COPD ಇರೋದು ಅಂತ. ಬಟ್ ನಿಮ್ಮ ಹಿಸ್ಟ್ರಿ ಮೇಲೆ ನೋಡಿದ್ರೆ ನನಗನ್ಸಿರೋದು ನಿಮಗೆ COPD ಇದೆ ಅಂತ. ಬಟ್ ಇದಕ್ಕೆ ವೀಸಿಂಗ್ ಅದೆಲ್ಲ ಎಕ್ಸಾಮಿನೇಷನ್ ಮಾಡಿದ ತಕ್ಷಣ COPD ಕನ್ಫರ್ಮ್ ಆದರೆ ನಿಮಗೆ ಒಂದಿಷ್ಟು ಇನ್ಹೇಲರು ಅಥವಾ ರೋಟಾ ಕ್ಯಾಪ್ಸು ಅಂತ ಮೆಡಿಕೇಶನ್ಸ್ ಬೇಕಾಗ್ಬೋದು. ಆಯಾಸ ಮತ್ತು ಕೆಮ್ಮು ಸ್ವಲ್ಪ ಕಮ್ಮಿ ಆಗುತ್ತೆ ನಿಮಗೆ. ಈ ಡಿಸೀಸು ಸ್ವಲ್ಪ ಪ್ರೋಗ್ರೆಸಿವ್ ಇರೋದ್ರಿಂದ ಸ್ಮೋಕಿಂಗ್ ಫಸ್ಟ್ ನಿಲ್ಲಿಸ್ಬೇಕಾಗಿರೋದು, ಫಸ್ಟ್ ಕೆಲಸ ಮಾಡ್ತಾ ಇರಬೇಕು, ಅದನ್ನು ಮಾಡಬೇಕು. ಮತ್ತು ಪದೇ ಪದೇ ಇನ್ಫೆಕ್ಷನ್ ಆಗೋದಕ್ಕೆ ಪ್ರಿವೆಂಟ್ ಮಾಡೋಕ್ಕೆ ವ್ಯಾಕ್ಸಿನೇಷನ್ನು ಈ ಥರದ್ದೆಲ್ಲ ಬೇಕಾಗ್ಬೋದು. ಒಂದ್ಸಲಿ PFT ಮತ್ತು ಎಕ್ಸ್ರೇ ಮಾಡಿಸಿ ಎವ್ಯಾಲ್ಯುವೇಟ್ ಮಾಡಿಸಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಆ್ಯಂಡ್ ಸರ್, ನಾವು ಮಾತನಾಡ್ತಾ ಇದ್ವಿ H1N1 ಬಗ್ಗೆ. ಇನ್ ಕೇಸ್ H1N1ಗೆ ಒಳಪಟ್ಟಿರುವಂತಹ ವ್ಯಕ್ತಿಗೆ ಯಾವ ಥರ ಟ್ರೀಟ್ಮೆಂಟನ್ನು ಕೊಡ್ತೀರಾ ಸರ್? ಫಸ್ಟು ನಾನು ಅವಾಗಲೇ ನಿಲ್ಲಿಸಿದ್ದು H1N1 ಕನ್ಫರ್ಮೇಷನ್ ಮಾಡುವಂಥದ್ದು. ಯೂಶಲಿ ಥ್ರೋಟ್ ಸ್ವ್ಯಾಬ್ ಅಂತ ತೆಗಿತೀವಿ ನಾವು. ಅದು ಸ್ವಲ್ಪ ಕಾಸ್ಟ್ಲಿ ಟೆಸ್ಟು, ಹೊರಗಡೆ ನಾವು ವೈರಾಲಜಿ ಡಿಪಾರ್ಟ್ಮೆಂಟ್ ಇರೋದಿಲ್ಲ ಎಲ್ಲ ಹಾಸ್ಪಿಟ್ಲಲ್ಲಿ. ಅಲ್ಲಿ ನಾವು ಥ್ರೋಟ್ ಸ್ವ್ಯಾಬ್ ಮಾಡಿಬಿಟ್ಟು ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ರಿಪೋರ್ಟ್ ಬಂದರೆ ಒಳ್ಳೆಯದು ನಮಗೆ. ಯೂಶಲಿ 4-5 ದಿನ ವೇಟ್ ಮಾಡುವಂಥ ನೆಸಿಟಿ ಇರಲ್ಲ. ಸ್ವ್ಯಾಬ್ ಕಳಿಸ್ಬಿಟ್ಟು ವೇಟ್ ಮಾಡದೇ ನಮಗೆ ಸಸ್ಪಿಷನ್ ಆಫ್ H1N1 ಇದ್ದರೆ H1N1ಗೆ ಸ್ಪೆಸಿಫಿಕ್ ಆಗಿರೋ ಆ್ಯಂಟಿವೈರಲ್ ಮಾತ್ರೆಗಳಿವೆ ನಮ್ಮಲ್ಲಿ ಈಗ ಅವೈಲೇಬಲ್ ಇದೆ ಒಂದು 4-5 ವರ್ಷದಿಂದ. ಸಮ್ಟೈಮ್ಸ್ ಶಾರ್ಟೇಜ್ ಇರುತ್ತೆ ಅದರದ್ದು, ಬಟ್ ಇದು ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಸಿಗೋದಿಲ್ಲ ನಮಗೇನಾದರೂ. ಬಿಕಾಸ್ ಈ ಡ್ರಗ್ನ ನಾವು ಭಾಳ ಚೆನ್ನಾಗಿ ಯೂಸ್ ಮಾಡಬೇಕು. ಈ ಡ್ರಗ್ಗು ಹೋಯಿತು ಅಂದರೆ ನಮಗೆ H1N1 ಟ್ರೀಟ್ ಮಾಡೋಕ್ಕೆ ಏನೂ ಇರೋದಿಲ್ಲ. ಯಾಕಂದರೆ ನ್ಯೂ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಇದನ್ನು. ಯಾಕಂದರೆ ಹೊರಗಡೆ ಎಲ್ಲ ಕೋಲ್ಡಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಆ ಥರ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಬಟ್ ಈ ಥರ ನಾವು ಸಸ್ಪಿಷನ್ ಇದ್ಬಿಟ್ಟು ಹಿಂಗೆ ಸಿಕ್ಕಿದ್ರೆ ಹಾಸ್ಪಿಟಲೈಸೇಷನ್ ಬೇಕಾಗಿರಬೇಕು ಅಂತಂದರೆ, ಅಥವಾ ಎಪಿಡೆಮಿಕ್ ಸೀಸನಲ್ಲಿ ದೇರ್ ಇಸ್ ಎ 90% ಲೈಕ್ಲಿಹುಡ್ ಆಫ್ H1N1 ಅಂದಾಗ ಆ ಸ್ವ್ಯಾಬ್ ಕಳಿಸ್ಬಿಟ್ಟು 2 ದಿನ ವೇಟ್ ಮಾಡಿ ಟ್ಯಾಬ್ಲೆಟ್ ಹಾಕ್ತೀವಿ. ಅಕಸ್ಮಾತ್ ನೆಗೆಟಿವ್ ಬಂದರೆ ಸ್ಟಾಪ್ ಮಾಡ್ಬೋದು, ಹಂಗೇನು ಅಡ್ಡಿ ಇಲ್ಲ. 5 ದಿನ ಅಥವಾ ಸಮ್ಟೈಮ್ಸ್ 10ರಿಂದ 14 ದಿನ ಬೇಕಾಗ್ಬೋದು ಟ್ಯಾಬ್ಲೆಟು, ಅಥವಾ ಒಸಲ್ಟಾಮೀರ್ ಅಂತ ಟ್ಯಾಬ್ಲೆಟ್ ಅದು. ಆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿ ಸಿಂಪ್ಟಮ್ಸು ಭಾಳ ಅದು ಬೇರೆ ಆರ್ಗನ್ಸ್ಗೆ ಎಲ್ಲ ಕಡೆ ವೈರಸ್ ಸ್ಪ್ರೆಡ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಸಿಂಪ್ಟಮ್ಸು ಫೀವರು ಇವೆಲ್ಲ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆ ಫೀವರಿಗೆ ಸಪ್ರೇಟ್ ಮೆಡಿಕೇಷನ್ ಬೇಕಾಗುತ್ತೆ, ಅಥವಾ ಫ್ಲೂಯಿಡ್ಸ್ ಬೇಕಾಗುತ್ತೆ, ಸ್ವಲ್ಪ ಸ್ಟೀಮು, ನೆಬಲೈಸೇಷನ್ಸು, ಸಲೈನು, ಸ್ವಲ್ಪ ಕಫದ ಸಿರಪ್ಪು, ಇವೆಲ್ಲ ಅಡಿಷ್ನಲ್ ಮೆಡಿಕೇಷನ್ಸ್ ಬೇಕಾಗ್ಬೋದು. ಸೊ ಈ ಥರ ಮೆಡಿಕೇಷನ್ಸ್ ಬೇಕಾಗುತ್ತೆ. ಇದು ನಾನು ರೊಟೀನ್ ನಾವು OPDಯಲ್ಲಿ ನೋಡುವಂಥ ಪೇಷಂಟ್ಸ್ನ ಲಕ್ಷಣಗಳು. ಸಮ್ಟೈಮ್ಸ್ ಈಗ ನಾವು ಪ್ರೆಗ್ನೆನ್ಸಿ ಅಥವಾ ಬೇರೆಯವರು ಎಲ್ಲ ಬಂದಾಗ ICU ಅಲ್ಲಿ ಆಕ್ಸಿಜನ್ ತೀರಾ ಕಡಿಮೆ ಆಗಿ ಒಂದು 60% ಆಕ್ಸಿಜನ್ ಮೇಲೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಎಕ್ಸ್ರೇಯಲ್ಲಿ ಫುಲ್ಲು ವೈಟ್ ಔಟ್ ಆಗಿಬಿಟ್ಟಿರುತ್ತೆ. ಆಲ್ಮೋಸ್ಟ್ ನಾವು ವೆಂಟಿಲೇಟ್ ಮಾಡಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಒನ್ ಆಫ್ ದ ಕಾಂಪ್ಲಿಕೇಶನ್ಸ್ ಆಫ್ ನಿಮೋನಿಯಾ ARDS ಅಂತ ಹೇಳ್ತೀವಿ ಅದು. ಹಾಗಿದ್ದಾಗ ವೆಂಟಿಲೇಟರ್ ಗಟ್ಟಲೆ ಒಂದೊಂದ್ಸಲಿ ತಿಂಗಳುಗಟ್ಟಲೆ ಇಡ್ತಾರೆ, ಒಂದೊಂದ್ಸಲಿ 2ರಿಂದ 3 ವಾರದಲ್ಲಿ ಅರ್ಲಿ ವೆಂಟಿಲೇಷನ್ ಮಾಡಿಬಿಟ್ಟು ಆಕ್ಸಿಜನೇಷನ್ ಕರೆಕ್ಟಾಗಿ ಅಸೆಸ್ ಮಾಡಿ ವೆಂಟಿಲೇಟರ್ ಮೇಲೆ ಹಾಕಿ ಲಂಗ್ಸಿಗೆ ಸ್ವಲ್ಪ ಟೈಮ್ ಕೊಡಬೇಕು ರಿಕವರ್ ಆಗೋಕ್ಕೆ. H1N1 ಕನ್ಫರ್ಮ್ ಮಾಡಿ ಟ್ಯಾಬ್ಲೆಟ್ ಆ್ಯಡ್ ಮಾಡಿ ಆಕ್ಸಿಜನೇಷನ್ ಕಡಿಮೆ ಮಾಡ್ಕೊಂಡು ಬಂದು ಈ ವೈರಲ್ ಇನ್ಫೆಕ್ಷನ್ ಆದಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನು ಮತ್ತು ಬೇರೆ ಆರ್ಗನ್ಸ್ ಎಲ್ಲ BP ಕಡಿಮೆ ಆಗಿದರೆ BP ಮೆಡಿಕೇಷನ್ಸು, ಒಂದೊಂದ್ಸಲಿ ಏನೇನೋ ಮಾತಾಡೋದು ಅಥವಾ ನೆತ್ತಿಗೆ ಏರಿರುತ್ತೆ ಅಂತ ಹೇಳ್ತೀವಿ ನಾವು ಜನರಲ್ ಟರ್ಮ್ಸಲ್ಲಿ, ಅಥವಾ ಬ್ರೈನಿಗೆ ಹೋಗ್ಬಿಟ್ಟು ಅಲ್ಲಿನೂ ಸಿಂಪ್ಟಮ್ಸ್ ಚೇಂಜ್ ಆಗ್ಬೋದು ಬಾಡಿಯಲ್ಲಿ. ಸೊ ಮತ್ತು ಕಿಡ್ನಿಯಲ್ಲಿ BP ಸ್ವಲ್ಪ ಕಡಿಮೆ ಆದಾಗ ಕಿಡ್ನಿಯಲ್ಲಿ ಯೂರಿನ್ನು ಕಡಿಮೆ ಬರ್ಬೋದು. ಈಗ ಬಹು ಅಂಗಾಂಗ ವೈಫಲ್ಯಕ್ಕೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಅಷ್ಟೊಂದು ಅತಿರೇಕವಾಗಿದ್ದಾಗಲೂ ನಾವು ಮ್ಯಾನೇಜ್ ಮಾಡಿ ಪೇಷಂಟನ್ನು ಆಚೆ ತಂದಿದ್ದೀವಿ. ಯಾಕಂದರೆ ಇದಕ್ಕೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಇದು ಕಂಪ್ಲೀಟ್ಲಿ ಕ್ಯೂರಬಲ್ ಡಿಸೀಸ್. ಮೀನ್ಸ್ ಮೋಸ್ಟ್ ಆಫ್ ದ ಡಿಸೀಸಸ್ಸು ನಮಗೇನಿದೆ ಈಗ ಆಸ್ತಮಾ ಅನ್ನೋದಕ್ಕೆ ಕ್ಯೂರ್ ಇಲ್ಲ, ಅದಕ್ಕೆ ಮೆಡಿಕೇಶನ್ ತೊಗೊತಾ ಇರಬೇಕು ಅಂತ. ಈ ನಿಮೋನಿಯಾ ಇನ್ಫೆಕ್ಷನ್ಸ್ ಎಲ್ಲ ಕ್ಯೂರಬಲ್ ಡಿಸೀಸಸ್. ಈಗ TB ಅನ್ನೋದು ಕ್ಯೂರಬಲ್ ಡಿಸೀಸ್. ಈ ಥರ H1N1 ಪರ್ಸೆ ನಾವು ಕರೆಕ್ಟಾಗಿ ಅರ್ಲಿ ಡಿಟೆಕ್ಟ್ ಮಾಡಿ ಟ್ರೀಟ್ ಮಾಡಿದರೆ ಅದು ಬಹು ಅಂಗಾಂಗ ವೈಫಲ್ಯಕ್ಕೆ ಹೋಗದೇ ಇರೋ ಒಂದು ಮಟ್ಟಕ್ಕೆ ಪ್ರಿವೆಂಟ್ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ
ಪೇಷಂಟ್ಸ್ ಸರ್ವೈವ್ ಆಗ್ತಾರೆ, ಚೆನ್ನಾಗಾಗ್ತಾರೆ, ಮೊದಲಿನಂಗೆ ಇರ್ಬೋದು ಅವರು. ಬಟ್ ಒಂದೊಂದು ಸಲ ಈ ಥರ ಇನ್ಫೆಕ್ಷನ್ ಆಗಿ ಲಂಗ್ಸಲ್ಲಿ ಸ್ವಲ್ಪ ಡ್ಯಾಮೇಜ್ ಇದ್ದರೆ ಅವಾಗವಾಗ ಕೆಮ್ಮು ಬರೋದು ಈ ಥರದ್ದೆಲ್ಲ ಆಗಿ ಉಳ್ಕೊಳ್ಬೋದು ಆ ಥರದ್ದೆಲ್ಲ. ಸೊ ಇದು ಒಂದೊಂದು ಸಲ ವಾರ್ಡಲ್ಲೂ ಟ್ರೀಟ್ ಮಾಡ್ತೀವಿ, ICU IV ಡ್ರಗ್ಸ್ ಎಲ್ಲ ಬೇಕಾಗ್ಬೋದು, ವಾರ್ಡಲ್ಲೂ ಟ್ರೀಟ್ ಮಾಡ್ತೀವಿ. ಸೊ ವಾರ್ಡಲ್ಲಿ ಟ್ರೀಟ್ ಮಾಡಬೇಕಾ, ICU ಅಲ್ಲಿ ಟ್ರೀಟ್ ಮಾಡಬೇಕಾ ಅಥವಾ ಮನೆಗೆ ಕಳಿಸ್ಬಿಟ್ಟು ನೋಡಬೇಕಾ, ಅದನ್ನೆಲ್ಲ ಸರಿಯಾಗಿ ಸರ್ಟನ್ ಸೈನ್ಸು ವಾರ್ನಿಂಗ್ ಸಿಮ್ಟಮ್ಸ್ ಎಲ್ಲ ನೋಡಿಬಿಟ್ಟು ಡಿಸೈಡ್ ಮಾಡಬೇಕು. ಸಮ್ಟೈಮ್ಸ್ ನಮ್ಮ ನೆದುರು ಚೂಕ್ನಿಂದ ಏನಾದರೂ ಅವರು ಜಲ್ದಿ BP ಎಲ್ಲ ಕಡಿಮೆ ಜಲ್ದಿ ಇದ್ದರೆ ಒಂದೊಂದ್ಸಲಿ ಅವರು ಮನೆಗೆ ಹೋಗಿ ಭಾಳ ಸಿಕ್ಕಾಗಿ ವಾಪಸ್ ಬಂದಿದ್ದು ಉಂಟು. ಸೊ ಅದನ್ನು ಯು ಶುಡ್ ಮೇಕ್ ಅ ರೈಟ್ ಡಿಸಿಷನ್ಸ್ ಎಟ್ ರೈಟ್ ಟೈಮ್, ಬಿಕಾಸ್ ದೀಸ್ ಆರ್ ವೈರಲ್, ದೇ ಆರ್ ಫಾಸ್ಟ್ ಸ್ಪ್ರೆಡ್ಡಿಂಗ್ ಅಲ್ಲ. ಸೊ ಆ ಡಿಸಿಷನ್ಸ್ ನಾವು ಕರೆಕ್ಟಾಗಿ ತೊಗೊಳ್ತೀವಿ. ಸೊ ಇಟ್ಸ್ ಅ ಟೀಮ್ ಅಪ್ರೋಚ್ ಅಲ್ಟಿಮೇಟ್ಲಿ ಇನ್ ದ ಹಾಸ್ಪಿಟಲ್. ಸೊ ICU ಅಲ್ಲಿ ಇಂಟೆನ್ಸಿವಿಸ್ಟ್ ಬೇಕಾಗ್ತಾರೆ, ರೌಂಡ್ ದ ಕ್ಲಾಕ್ ಸರ್ವಿಸ್ ಬೇಕಾಗುತ್ತೆ. ಯೂಶಲಿ ನಾವು OPD ಅದೆಲ್ಲ ಇದ್ದಾಗ ಈ ಲಂಗ್ಸನ್ನು ಎಕ್ಸ್ಪ್ಯಾಂಡ್ ಮಾಡುವಂಥ ಪ್ಯಾರಾಮೀಟ್ರು ವೆಂಟಿಲೇಟ್ರಲ್ಲಿ ಫೈಟ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಮದ್ದಿನ ಇಂಜೆಕ್ಷನ್ ಬೇಕಾಗುತ್ತೆ. ಸೊ ಬೆಡ್ ರಿಡನ್ ಇರೋದರಿಂದ ಬ್ಲಡ್ ಕ್ಲಾಟ್ ಆಗದೆ ಇರೋಂಗೆ ಕಾಲಲ್ಲೆಲ್ಲ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಎಲ್ಲ ನೋಡಬೇಕು, ಫೀಡಿಂಗ್ಸು ಅದನ್ನೆಲ್ಲ ನೋಡಿಬಿಟ್ಟು ಈ ಥರ ARDS ಒಂದು ಅದರಿಂದ ಭಾಳ ಜನ ಸತ್ತೋಗ್ತಾರೆ. ಭಾಳ ಡಿಲೇ ಮಾಡಿ ಟ್ರೀಟ್ ಮಾಡಿದ್ರೆ ಆಲ್ರೆಡಿ ಲಂಗ್ಸಲ್ಲಿ ಭಾಳ ಅತಿರೇಕವಾದ ಪ್ರಮಾಣದಲ್ಲಿ ಆಕ್ಸಿಜನ್ ಕಡಿಮೆ ಆಗಿದ್ರು, ವೆಂಟಿಲೇಟರ್ ಹಾಕಿದ್ರು ಆಕ್ಸಿಜನ್ ಮೇಂಟೈನ್ ಆಗಲ್ಲ ಅವಾಗ. ಓಕೆ ಸರ್, ಖಂಡಿತ ಈ ಒಂದು ಪ್ರಶ್ನೆ ಬಗ್ಗೆ ಮಾತನ್ನ ಮುಂದುವರಿಸೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ ಸರ್. ವೀಕ್ಷಕರೇ, ನನ್ನಲ್ಲಿ ಇನ್ನೂ ಸಾಕಷ್ಟು ಪ್ರಶ್ನೆ ಇದೆ, ಅದಕ್ಕೂ ಮುಂಚೆ ತಗೊಳ್ಳಿ ಪುಟ್ಟದೊಂದು ವಿರಾಮ. ಪುಟ್ಟ ವಿರಾಮದ ನಂತರ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೇವೆ H1N1 ಹಾಗೆ ನಿಮೋನಿಯಾಗೆ ಸಂಬಂಧಪಟ್ಟಂಥ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ನಮಗೆ ಕರೆ ಮಾಡಬೇಕಾದ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ. ದಯವಿಟ್ಟು ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ, ಡಿಸ್ಟರ್ಬೆನ್ಸ್ ಇದ್ದರೂ ಪ್ಲೇಸ್ನಲ್ಲಿ ಬಂದು ಮಾತನಾಡೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಸರ್, ನಾವು ಮಾತನಾಡ್ತಾ ಇದ್ವಿ ವ್ಯಾಕ್ಸಿನೇಷನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಆ್ಯಂಡ್ ಇವಾಗ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಬಿಫೋರ್ ದಟ್ ಅದು ಬರೋದಕ್ಕಿಂತ ಮುಂಚೆನೂ ಕೂಡ ನಾವು ವ್ಯಾಕ್ಸಿನ್ ತಗೊಳ್ಬೋದು ಅಂತ ತಾವು ತಿಳಿಸ್ಕೊಡ್ತಾ ಇದ್ರಿ, ಅದ್ರ ಬಗ್ಗೆ ಹೇಳಿ ಸರ್. ನಾರ್ಮಲಿ H1N1 ಈ ನಿಮೋನಿಯಾಗೂ ಬೇರೆ ವ್ಯಾಕ್ಸಿನ್ಸ್ ಬಂದಿದೆ. ಈಗ ಅಡಲ್ಟ್ಸಲ್ಲೂ ಕೊಡ್ಬೋದು. ಈಗ ಮೊದಲು ಚಿಕ್ಕ ಮಕ್ಕಳಿಗೆ ಮಾತ್ರ ಅಷ್ಟೇ ಕೊಡ್ತಾ ಇದ್ವಿ, ಈಗ ಅಡಲ್ಟ್ಸಲ್ಲೂ ಫ್ಯೂ ವ್ಯಾಕ್ಸಿನ್ಸ್ ಬಂದಿದೆ. ಬಿಕಾಸ್ ಈ ಥರ ನಾವು ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಇದೆ, ನಾವು ಜಾಸ್ತಿ ವರ್ಷ ಬದುಕ್ತಾ ಇದ್ದೀವಿ. ಬಟ್ ಈ ಎಲ್ಡರ್ಲಿ ನಾವು ಏಜ್ ಆಗ್ತಾ ನಮ್ಮದು ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಸೊ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ತೀರಾ 1 ವರ್ಷಕ್ಕಿಂತ ಕಡಿಮೆ ಅಥವಾ 65-60 ವರ್ಷಕ್ಕಿಂತ ಜಾಸ್ತಿ ಇರೋರಿಗೆ ಯೂಶಲಿ ಅವರಿಗೆ ಬೇರೆ ಕಾಯಿಲೆಗಳೂ ಇರುತ್ತವೆ, ಡಯಾಬಿಟಿಸು ಮತ್ತು ಲಂಗ್ ಡಿಸೀಸಸ್ಸು ಈ ಥರ ಇದ್ದಾಗ ಇವರಿಗೆ ನಿಮೋನಿಯಾ H1N1 ಈ ಥರದ್ದಾಗ ಇವರು ಸಾಯುವಂಥ ಚಾನ್ಸಸ್ ಭಾಳ ಈ ಡಿಸೀಸಸ್ಸಿಂದ. ಮೀನ್ಸ್ ತಡ್ಕೊಳಕ್ಕಾಗಲ್ಲ, ಅವ್ರದ್ದು ರಿಸರ್ವ್ ಕಡಿಮೆ ಇರುತ್ತೆ. ಇಂಥ ಪೇಷಂಟ್ಸಿಗೆ ವ್ಯಾಕ್ಸಿನೇಷನ್ ಕೊಡೋದು ಒಳಿತು. ಯೂಶಲಿ ಈ ವ್ಯಾಕ್ಸಿನೇಷನ್ 1 ವರ್ಷ ಪ್ರೊಟೆಕ್ಷನ್ ಕೊಡುತ್ತೆ, ಎಲ್ಲ ಹಾಸ್ಪಿಟ್ಲಲ್ಲಿ ಲಭ್ಯವಾಗಿರುತ್ತೆ. ಯೂಶಲಿ ಈ ವ್ಯಾಕ್ಸಿನೇಷನ್ ಒಂದೊಂದು ಕ್ಲಿನಿಕಲ್ಲೂ ಸಿಗಲ್ಲ ಅಥವಾ ಫಾರ್ಮಸಿ ಅಂಗಡಿಯಲ್ಲೂ ಸಿಗಲ್ಲ ಇಂಜೆಕ್ಷನ್ಸು. ಯಾಕಂದರೆ ಇದು ಹಾಸ್ಪಿಟಲಲ್ಲಿ ಹೋಗ್ಬಿಟ್ಟು ಹಾಕ್ಸ್ಕೋಬೇಕು ಅಥವಾ ಒಂದೊಂದು ಕ್ಲಿನಿಕ್ಸಲ್ಲಿ ಇರುತ್ತೆ. ಯಾಕಂದರೆ ಅಡಲ್ಟ್ ವ್ಯಾಕ್ಸಿನ್ಸ್ ಅಷ್ಟೊಂದು ರ್ಯಾಂಪೆಂಟಾಗಿ ಇಲ್ಲ ನಮ್ಮ ಸೊಸೈಟಿಯಲ್ಲಿ. ಜೇರಿಯಾಟ್ರಿಕ್ ಏಜ್ ಗ್ರೂಪಲ್ಲಿ ಕೊಡೋ ಅಂಥ ವ್ಯಾಕ್ಸಿನ್ಸು H1N1 ಇದು 1 ವರ್ಷ ಪ್ರತಿ ವರ್ಷ ಹಾಕ್ಸ್ಕೋಬೋದು ಇದನ್ನು. ಸೊ ಯಾರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತಂತ ಈ ನಿಮೋನಿಯಾ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಅವ್ರು ತೊಗೊಂಡ್ರೆ ಒಳ್ಳೆಯದು. ಅಥವಾ ಈ ಹೆಲ್ತ್ ಕೇರ್ ವರ್ಕರ್ಸ್, ನಾವು ಈ ಇಂಥ ಸಿಕ್ ಪೇಷಂಟ್ಸ್ ನೋಡುವಂಥದ್ದು ಓಲ್ಡ್ ಏಜ್ ಹೋಮ್ಸು ಈ ಥರ ಎಲ್ಲ ಕೇರ್ ಟೇಕರ್ಸು ಇವರೆಲ್ಲ ತೊಗೊಳ್ಳೋದು ಭಾಳ ಒಳ್ಳೆಯದು. ಓಕೆ ಸರ್, ಆ್ಯಂಡ್ ಈಗ ಒಂದಿಬ್ಬರು ಕಾಲರ್ಸ್ ಕೂಡ ಹೇಳಿದ್ರು 1 ಮಂತಿಂದ ಕೆಮ್ಮಿದೆ ಅಂತ ಹೇಳ್ಬಿಟ್ಟು, ಯಾವ ಒಂದು ಸಂದರ್ಭದಲ್ಲಿ ನಾವು ಪಲ್ಮನಾಲಜಿಸ್ಟ್ನ ಕನ್ಸಲ್ಟ್ ಮಾಡ್ಬೋದಾಗುತ್ತೆ ಸರ್? ಪಲ್ಮೊನಾಲಜಿಸ್ಟು ಇದು ಒಂದು ಇಂಟರ್ನಲ್ ಮೆಡಿಸಿನ್, ಅದ ಸಬ್ ಸ್ಪೆಷಾಲಿಟಿ ಅಂತ ಕರಿತೀವಿ. ಅಂದರೆ ಯಾವುದು ಸೂಪರ್ ಸ್ಪೆಷಾಲಿಟಿ ಅಂತ ಇಲ್ಲ ಆ್ಯಕ್ಚುಲಿ, ಎಲ್ಲದಕ್ಕೂ ನಾವು ಕರಿತಾ ಇದ್ವಿ. ಯಾಕಂದರೆ ನಾವು ಒಂದೇ ಆರ್ಗನ್ಸ್ ಬಗ್ಗೆ ಜಾಸ್ತಿ ತಿಳ್ಕೊತೀವಿ. ನಮ್ಮ ಬಾಡಿಯಲ್ಲಿ ಎಲ್ಲ ಆರ್ಗನ್ಸು ಕ್ರಾಸ್ ಟಾಕ್ ಮಾತಾಡ್ತವೆ. ಮೀನ್ಸ್ ನಾವು ಲಂಗ್ಸ್ ಸ್ಪೆಷಲಿಸ್ಟು ಲಂಗ್ ಅಷ್ಟೇ ಟ್ರೀಟ್ ಮಾಡಿದರೆ ಹಾರ್ಟ್, ಲಂಗ್ಸ್, ಆಲ್ ದೋಸ್ ಥಿಂಗ್ಸ್, ಆಲ್ ದ ಆರ್ಗನ್ಸ್ ಆರ್ ಇಂಪಾರ್ಟೆಂಟ್ ಟು ಮೇಕ್ ಅ ಹ್ಯೂಮನ್ ಬಾಡಿ ಗುಡ್ ಫಂಕ್ಷನ್. ಸೊ ಲಂಗ್ ಸ್ಪೆಷಲಿಸ್ಟ್ ಅಂತಂದರೆ ಈಗ ಫೀವರು, ಕಾಫು ಎಲ್ಲ ಬಂದಿರೋದು ಎಲ್ಲ ಪಲ್ಮೊನಾಲಜಿಸ್ಟ್ ಬರಬೇಕು ಅಂತ ಏನಿಲ್ಲ. ಸೊ ಗುಡ್ ಇಂಟರ್ನಲ್ ಮೆಡಿಸಿನ್ ಅವ್ರಿಗೆ ಅವ್ರದ್ದು PG ಇದರಲ್ಲೂ ಎಲ್ಲ ನೋಡುವಂಥ ಕ್ಷಮತೆ ಇರುತ್ತೆ. ಬಟ್ ಒಂದೊಂದು ಸಲ ಒಂದು ವಾರ 2 ವಾರದಿಂದ ಕೆಮ್ಮು ಕಮ್ಮಿ ಆಗ್ತಾ ಇಲ್ಲ, ಅಥವಾ ವೆಂಟಿಲೇಟರ್ ಮ್ಯಾನೇಜ್ಮೆಂಟಲ್ಲಿ, ಯಾಕೆಂದರೆ ಇವರು ಸ್ಪೆಸಿಫಿಕ್ ಆಗಿ UA ಕೇಸಸ್ ನೋಡ್ತಾ ಇರೋದ್ರಿಂದ ಅವರು ಅದರಲ್ಲಿ ಅವರಿಗೆ ಅಧಿಕವಾಗಿ ಗೊತ್ತಿರುತ್ತೆ. ಸೊ ಅಂಥ ಕೇಸಸ್ಸನ್ನು ಅಥವಾ ಆಕ್ಸಿಜನ್ ತೀರಾ ಭಾಳ ಕಡಿಮೆ ಇತ್ತು, 1-2 ಲೀಟರಲ್ಲಿ ಮೇಂಟೈನ್ ಆಗ್ತಾ ಇಲ್ಲ. ರೆಡಿ ಆಗಿದ್ದಾರೆ, ಮಾತಾಡೋಣ. ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ಸೌಮ್ಯ.
ಸೌಮ್ಯ ಅವರೇ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಿಂತಾಮಣಿಯಿಂದ. ಚಿಂತಾಮಣಿಯಿಂದ. ಸೌಮ್ಯ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಾಂ ಹೇಳಿ ಹೇಳಿ. ಹಲೋ. ಹಾಂ ಹೇಳಿ ಸೌಮ್ಯ ಅವರೇ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ ಹೇಳಿ. ನಮ್ಗೆ ಫ್ರೀಡಮ್ ಇತ್ತು, ಎಕ್ಸ್ರೇ ತೆಗೆದು ನಿಮೋನಿಯಾ ಅಂತ ಹೇಳಿದ್ರು, ಮೆಡಿಸನ್ ತಗೊಂಡಿದ್ವಿ, ಇವಾಗ ತುಂಬಾ ಕಡಿಮೆ ಆಗೋಗಿದೆ. ಮುಂದೆ ಏನಾದ್ರು ತಗೋಬೇಕಾ ಇಲ್ಲ ಬೇಡವಾ? ನಿಮಗೆ ಆಲ್ರೆಡಿ ನಿಮೋನಿಯಾ ಆಗಿ ಹೋಗಿದೆ. ನಿಮೋನಿಯಾ ಇಸ್ ಕಂಪ್ಲೀಟ್ಲಿ ಕ್ಯೂರಬಲ್ ಡಿಸೀಸಸ್. ನಿಮೋನಿಯಾ ಇದು ಒಂದು ಜನರಲ್ ಟರ್ಮಿನಾಲಜಿ, ಮೀನ್ಸ್ ನಾನು ಇದ್ರ ಬಗ್ಗೆ ಹೇಳಿಬಿಟ್ಟು ನಿಮ್ಮ ಪ್ರಶ್ನೆ ಉತ್ತರಕ್ಕೆ ಬರುತ್ತೇನೆ ಈಗ, ಯಾಕಂದರೆ ಎಲ್ಲರಿಗೂ ಅರ್ಥ ಆಗಲಿ ಅಂತ ಹೇಳ್ತಾ ಇರೋದು. ಸೊ ಈ ನಿಮೋನಿಯಾ ಈ ವೈರಸ್ಸಿಂದ ಬರ್ಬೋದು, ಬ್ಯಾಕ್ಟೀರಿಯಾಯಿಂದ ಬರ್ಬೋದು, ಫಂಗಲ್ ಇನ್ಫೆಕ್ಷನಿಂದ ಬರ್ಬೋದು. ಸೊ ನಾರ್ಮಲಿ ಈ ವೈರಲ್ ಸ್ವಲ್ಪ ರೇರೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ಕಾಮನ್ ಇರೋದು. ಈ ನಿಮೋನಿಯಾ ಬಂದಾಗ 5 ರಿಂದ 7 ದಿನ ಆ್ಯಂಟಿಬಯೋಟಿಕ್ಸು, ಏನೂ ಕಾಂಪ್ಲಿಕೇಶನ್ ಆಗದೇ 7 ದಿನ ಆ್ಯಂಟಿಬಯೋಟಿಕ್ಸ್ ತೊಗೊಂಡ್ರೆ ನಿಮ್ಮ ಜ್ವರ ಕೆಮ್ಮು ಎಲ್ಲ ಕಮ್ಮಿ ಆಗಿತ್ತು ಅಂತಂದರೆ ಎಕ್ಸ್ರೇಯಲ್ಲಿ ಒಂದು 10-15 ದಿನ ಆದಮೇಲೆ ಎಕ್ಸ್ರೇ ತೆಗೆದು, ಒಂದೊಂದ್ಸಲಿ ಎಕ್ಸ್ರೇಲಿ ಹೋಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ನಿಮ್ಮ ಸಿಮ್ಟಮ್ಸ್ ಇಂಪ್ರೂವ್ ಆಗಿರುತ್ತೆ. ಎಕ್ಸ್ರೇಲಿ ಟೋಟಲಿ ಕ್ಲಿಯರ್ ಆಗಿತ್ತು ಅಂತಂದರೆ, ಮೆಡಿಸನ್ ತಗೊಂಡು ತುಂಬಾ ಕಡಿಮೆ ಆಗೋಗಿದೆ. ಅಲ್ಲ, ನಿಮ್ಮ ಕಡಿಮೆ ಆಗಿತ್ತು ಅಂದರೆ ಮತ್ತೇನೂ ಬೇಕಾಗಲ್ಲ ನಿಮಗೆ, ಮತ್ತೆ ಯಾವುದೇ ಪ್ರಮಾಣವಾದ ಆ್ಯಂಟಿಬಯೋಟಿಕ್ಸ್ ಅವೆಲ್ಲ ಬೇಕಾಗಲ್ಲ. ಭಾಳ ಆದರೆ ನಿಮಗೆ ವ್ಯಾಕ್ಸಿನೇಷನ್ ಬೇಕಾಗ್ಬೋದು. ವ್ಯಾಕ್ಸಿನೇಷನ್ ಅಂತಂದರೆ ಈ ನಿಮೋನಿಯಾ ಯಾವುದರಿಂದ ಬಂತು ಅಂತ ಒಂದೊಂದ್ಸಲಿ ಗೊತ್ತಾಗಲ್ಲ, ಯಾವ ಆರ್ಗ್ಯಾನಿಸಮ್ನಿಂದ ಬಂತು ಅಂತ, ಬಟ್ ಯೂಶಲಿ ಇಂಪ್ರೂವ್ ಆಗಿರುತ್ತೆ ಆ್ಯಂಟಿಬಯೋಟಿಕ್ಸಿಂದ. ನಿಮಗೆ ಮತ್ತೇನೂ ಬೇಕಾಗಿರುವಂಥ ಚಾನ್ಸಸ್ ಏನೂ ಇಲ್ಲ. ಬಟ್ ಏನಾದರೂ ನಿಮಗೆ ಬೇರೆ ಏನಾದರೂ ಕೋಮಾರ್ಬಿಡಿಟೀಸ್ ಅಂದರೆ ಡಯಾಬಿಟಿಸು, ಈ ಥರ ಏರ್ವೇ ಡಿಸೀಸು, ಈ ಥರ ಬೇರೆ ಏನಾದ್ರು ತೊಂದರೆಗಳಿದ್ದರೆ ನಿಮಗೆ ಇನ್ನೊಂದ್ಸಲಿ ನಿಮೋನಿಯಾ ಬರುವಂಥ ಚಾನ್ಸಸ್ ಉಂಟು, ಹಂಗೇನಾದ್ರು ಇನ್ಫೆಕ್ಷನ್ ಅಂತ. ಬಟ್ ಹೆದರ್ಕೊಳ್ಳೋವಂಥ ನೆಸಿಟಿ ಇಲ್ಲ, ನಿಮಗೆ ಮತ್ತೆ ಬರೋದಿಲ್ಲ. ಅದು ಯಾವ ಕಾರಣಕ್ಕೆ ಬಂದಿತ್ತು ಅಂದರೆ ಒಂದೊಂದ್ಸಲಿ ತೀರಾ ಯಾವುದೋ ವೈರಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಂದಾಗ ಏರ್ಬೋರ್ನಿಂದ ಎಲ್ಲಿಂದ ಇನ್ಹೇಲ್ ಮಾಡಿರೋದ್ರಿಂದ ಇನ್ಫೆಕ್ಷನ್ ಆಗಿರುತ್ತೆ, ಅದು ರಿಕವರ್ ಆಗಿದೆ, ಭಯಪಡುವಂಥ ನೆಸಿಟಿ ಇಲ್ಲ. ಇದು ಕಂಪ್ಲೀಟ್ಲಿ ಕ್ಯೂರಬಲ್ ಡಿಸೀಸ್ ಆ್ಯಂಡ್ ನಿಮಗೆ ವರಿ ಮಾಡಬೇಕಂತ ನೆಸಿಟಿ ಇಲ್ಲ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಹಾಗೆ ವೀಕ್ಷಕರೇ, ದಯವಿಟ್ಟು ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ, ಡಿಸ್ಟರ್ಬೆನ್ಸ್ ಇದ್ರ ಪ್ಲೇಸ್ನಲ್ಲಿ ಬಂದು ಮಾತನಾಡೋದಕ್ಕೆ ಟ್ರೈ ಮಾಡಿ. ನಮಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ. ಅಂಡ್ ಸರ್, ನಾವು ಮಾತನಾಡ್ತಾ ಇದ್ವಿ ಇವಾಗ ಪಲ್ಮನಾಲಜಿಸ್ಟ್ ಅಂತ ತಗೊಂಡ್ರೆ ಪರ್ಟಿಕ್ಯುಲರ್ ಆಗಿ ಅಂಡ್ ಎಲ್ಲ ಕಡೆನೂ ಇರೋದಿಲ್ಲ. ಈಗ ಆ ಒಂದು ಮೂಮೆಂಟ್ ಅಲ್ಲ, ವೆರಿ ಸ್ಪೆಸಿಫಿಕ್ ರೀಸನ್ಸ್ ಇದೆ. ಆಕ್ಸಿಜನ್ ಏನಾದ್ರು ಭಾಳ ಇಲ್ಲ, ICU ರಿಕ್ವೈರ್ಮೆಂಟ್ ಏನಾರು ಇತ್ತು ಅಂತಂದರೆ ಅವಾಗ ಪಲ್ಮನಾಲಜಿಸ್ಟ್ ಬೇಕಾಗ್ತಾರೆ, ವೆಂಟಿಲೇಟರ್ ಮ್ಯಾನೇಜ್ಮೆಂಟಿಗೆ ಬೇಕಾಗುತ್ತೆ. ಆಮೇಲೆ ಸಮ್ ಟೈಮ್ಸ್ ಈಗ ಯಾವ ಆರ್ಗ್ಯಾನಿಸಮ್ ಅಂತ ಗೊತ್ತಿರಲ್ಲ, ಜ್ವರ ಪದೇ ಪದೇ ಬರ್ತಾನೆ ಇರುತ್ತೆ, ಆ್ಯಂಟಿಬಯೋಟಿಕ್ಸ್ ಕರೆಕ್ಟಾಗಿ ಹಾಕಿರ್ತೀವಿ, ಇದೇ ಆರ್ಗ್ಯಾನಿಸಮ್ ಅಂತ ಒಂದೊಂದ್ಸಲಿ ಬ್ಲಡ್ ಕಲ್ಚರು ಮತ್ತು ಸ್ಪೂಟಮ್ ಕಲ್ಚರಲ್ಲಿ ಗೊತ್ತಾಗಲ್ಲ, ಅದು ನಿಮೋನಿಯಾ ಅಂತಲೇ ಕಾಣಿಸ್ತಾ ಇರೋದು, TB ಇರ್ಬೋದು. ಅವಾಗ ಕಫ ಟೆಸ್ಟ್ ಮಾಡಿಸ್ತೀವಿ. ಅಂಥವೆಲ್ಲ ಸ್ಪೆಸಿಫಿಕ್ ಸ್ಮಾಲ್ ಅಡ್ವೈಸ್, ಹಂಗಿದ್ರೆ TBಗೆ ಮಾತ್ರ ಟ್ರೀಟ್ ಮಾಡಿದ್ರೆ ಇಂಪ್ರೂವ್ ಆಗುತ್ತೆ. ಅವು ಯಾವುವು ಇರಲಿಲ್ಲ ಅಂತಂದರೆ ಅದು ನಿಮೋನಿಯಾಯಿಂದ ಕಾಂಪ್ಲಿಕೇಶನ್ಸ್ ಆಗಿರೋದಾ ಅಥವಾ ಅದು ರೆಸ್ಪಾಂಡ್ ಆಗ್ತಾ ಇಲ್ಲ ಏನು ಅಂತ ತಿಳ್ಕೊಳಕ್ಕೆ ಬ್ರಾಂಕೋಸ್ಕೋಪಿ ಅಂತ ಮಾಡ್ತೀವಿ. ಈಗ ಹೆಂಗೆ ಎಂಡೋಸ್ಕೋಪಿ ಅಂತ ಹೊಟ್ಟೆಯಲ್ಲಿ ಹೆಂಗೆ ಮಾಡ್ತೀವಲ್ಲ, ಅದೇ ಥರ ಬ್ರಾಂಕೋಸ್ಕೋಪಿ ಅಂತ. ಬ್ರಾಂಕಸ್ ಅಂದರೆ ಏರ್ವೆ, ಅಂದರೆ ಶ್ವಾಸನಾಳದಲ್ಲಿ ಒಂದು ಸ್ಕೋಪ್ ಹಾಕಿಬಿಟ್ಟು ನೋಡಿ ಎಲ್ಲಿ ನಿಮೋನಿಯಾ ಆಗಿದೆ ಆ ಜಾಗಕ್ಕೆ ಹೋಗಿ ಒಂದೊಂದ್ಸಲಿ ಒಂದು ಸ್ಮಾಲ್ ಪೀಸ್ ಬಯಾಪ್ಸಿ ತೆಗಿಬೋದು, ಅಥವಾ ಅಲ್ಲಿಂದ ಫ್ಲೂಯಿಡ್ಸ್ ತೆಗೆದುಬಿಟ್ಟು ಎಲ್ಲ ಪರೀಕ್ಷೆಗೆ ಫಂಗಲ್ಲು, TB, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು, ಒಂದೊಂದ್ಸಲಿ ಕೆಮ್ಮಿದ್ರೆ ಅವ್ರಿಗೆ ಕಫ ಬರ್ತಿರಲ್ಲ, ಅದೇ ಆರ್ಗ್ಯಾನಿಸಮ್ ಅಂತ ಒಂದು 4-5 ದಿನದಲ್ಲಿ ಮೈಕ್ರೋಬಯಾಲಜಿಕಲ್ ರಿಪೋರ್ಟ್ಸ್ ಎಲ್ಲ ಬಂದಾಗ ಇದೇ ಆರ್ಗ್ಯಾನಿಸಮ್ ಇತ್ತು, ಇದಕ್ಕೆ ಸೆನ್ಸಿಟಿವಿಟಿ ಇದೆ, ಈ ಆ್ಯಂಟಿಬಯೋಟಿಕ್ಕಿಂದ ಈ ಬ್ಯಾಕ್ಟೀರಿಯಲ್ ಕಣಗಳು ಸಾಯ್ತವೆ ಅಂತ ನಮ್ಗೆ ಗೊತ್ತಾದಾಗ ಈ ಆ್ಯಂಟಿಬಯೋಟಿಕ್ ಕರೆಕ್ಟಾಗಿ ಪ್ರಾಪರ್ ಆ್ಯಂಟಿಬಯೋಟಿಕ್ಸ್ ಚೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಿದ್ದಾಗ ಯೂಶಲಿ ಕಮ್ಮಿ ಆಗುತ್ತೆ. ಸೊ ಈ ಥರದ ಸಿಚುವೇಶನ್ಸಲ್ಲಿ ಬೇಕಾಗುತ್ತೆ. ಒಂದೊಂದ್ಸಲಿ ಕಾಲರ್ ರೆಡಿ ಆಗಿದ್ದಾರೆ ಸರ್, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಯಶಸ್ವಿನಿ ಅಂತ. ಯಶಸ್ವಿನಿ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಬ್ಯಾಂಗ್ಳೂರಿಂದ ಕರೆ ಮಾಡ್ತಿದ್ದೀವಿ. ಬ್ಯಾಂಗ್ಳೂರಿಂದ. ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ಓಕೆ, ನಮಸ್ಕಾರ, ಹೇಳಿ ಅಮ್ಮ. ಹಲೋ, ಗುಡ್ ಈವ್ನಿಂಗ್ ಸರ್. ಹಾಂ ಹೇಳಿ. ಸರ್, ಆಕ್ಚುಲಿ ಅದು ಕೆಮ್ಮು ನನಗೆ ಒಂದು 2 months ಇಂದ ಇದೆ ಸರ್. ಅದು ಬಿಸಿ ಬರ್ತಾ ಇರುತ್ತೆ, ಏನ್ ಸರ್ ಕಾರಣ? ಹಾಂ, ಬರೀ ನಾವು ಯಾವುದೇ ಸಿಮ್ಟಮ್ ನಾವು ಎಲ್ಲರಿಗೂ ಅರ್ಥ ಆಗುವಂಗೆ ಹೇಳ್ತೀವಿ. ಈಗ ಕೆಮ್ಮು ಬಿಟ್ಟು ಬಿಟ್ಟು 2 ತಿಂಗಳಿಂದ ಬರುತ್ತೆ ಅಂತ ಹೇಳಿದರೆ ಅದಕ್ಕೆ ನಾವು ಇನ್ನೂ ಕೂಲಂಕಷವಾಗಿ ತಗೋಬೇಕು. ಮಧ್ಯೆ ಬರ್ತಾ ಇದೆ ಅಂದರೆ ಯಾವಾಗ ಡೇ ಟೈಮ್ ಬರ್ತಾ ಇದೆಯಾ, ನೈಟ್ ಟೈಮ್ ಬರ್ತಾ ಇದೆಯಾ, ಯಾವ್ದಾದ್ರು ಅದು ಜಾಸ್ತಿ ಮಲ್ಕೊಳ್ಳೋ ಟೈಮ್ ನಲ್ಲೇ ಬರುತ್ತೆ ಸರ್. ಡೇ ನಲ್ಲಿ ಮಲಗಿದ್ರು ಡೇ ನಲ್ಲಿ ಬರುತ್ತೆ, ನೈಟ್ ಮಲಗಿದ್ರೆ ನೈಟ್ ಬರುತ್ತೆ. ಈ ಡೇ ನಲ್ಲಿ ಮಲಗಿಲ್ಲ ಅಂದ್ರೆ ಅದು ಬರೋದು. ಮತ್ತು ಯಾವ್ದಾದ್ರು ಅಲರ್ಜಿ, ಯಾವ್ದಾದ್ರು ರೂಮ್ ಗೀಮ್ ಕ್ಲೀನ್ ಮಾಡಿದರೆ ಜಾಸ್ತಿ ಕೆಮ್ಮು ಬರುವಂಥದ್ದು ಏನಾರು ಇದೆಯಾ, ಅಥವಾ ನೈಟ್ ಟೈಮ್ ಮಲಗಿದಾಗ ಅರ್ಲಿ ಮಾರ್ನಿಂಗ್ ಎದ್ದುಬಿಟ್ಟು ಕೆಮ್ಮಿನ ಜೊತೆ ಏನಾದರೂ ಉಸಿರಾಡೋಕ್ಕೆ ತೊಂದರೆ ಏನಾದ್ರು ಬರ್ತಾ ಇದೆಯಾ, ಕಫ ಬರ್ತಾ ಇದೆಯಾ? ಇಲ್ಲ ಸರ್, ಇಲ್ಲ. ಬರೀ ಡ್ರೈ ಕಾಫ್ ಅಷ್ಟೇ, ಕಫ ಏನೂ ಬರೋಲ್ಲ.
ಆಕ್ಚುಲಿ ಇದು ಪ್ರಾಬ್ಲಮ್ ಇತ್ತಲ್ಲ, ಜಾಸ್ತಿ ಆಗ್ತಿದೆ ಅಂತ ಡಾಕ್ಟರ್ ತೋರಿಸಿದ್ರೆ ಡಾಕ್ಟ್ರು ಏನು ಇಲ್ಲ ಇದು ಕಾಮನ್ ಅಂತ ಹೇಳ್ತಿದ್ದಾರೆ. ಅಲ್ಲ ಅವಾಗ ನಿಮಗೆ ಇದು ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಈಗ 2 ತಿಂಗಳಿಂದ ಅವ್ರಿಗೆ ಕಾಫ್ ಇದೆ. ಸೊ ನಾವು ಒಂದೊಂದ್ಸಲಿ ಕೆಮ್ಮು ಟೆಸ್ಟ್ ಮಾಡ್ತೀವಿ, ಎಲ್ಲ ಎಕ್ಸ್ರೇ ಮಾಡ್ತೀವಿ, ಎಕ್ಸ್ರೇ ನಾರ್ಮಲ್ ಅನಿಸುತ್ತೆ. ಓಕೆ, ಸೊ ಚೆಸ್ಟಲ್ಲಿ ಆಸ್ಕಲ್ಟೇಟ್ ಮಾಡ್ತೀವಿ, ಎಲ್ಲ ನಾರ್ಮಲ್ ಅನಿಸುತ್ತೆ. ಒಂದೊಂದ್ಸಲಿ ಗಂಟಲು ಪ್ರಾಬ್ಲಮ್ ಇರುತ್ತೆ, ಟಾನ್ಸಿಲ್ಸು ಈ ಥರದ್ದೇನೂ ಇಲ್ಲ, ENT ಡಾಕ್ಟರ್ ನೋಡ್ತಾರೆ, ಅದಕ್ಕೆ ಕಾರಣ ಏನೂ ಇರಲ್ಲ, ನಾರ್ಮಲ್ ಅಂತ ಅನಿಸುತ್ತೆ. ಒಂದೊಂದ್ಸಲಿ ಸೈನಸ್ಸು, ಮೂಗಿಂದ ಕಫ ಸುರಿತಾ ಇರುತ್ತೆ ಗಂಟ್ಲಲ್ಲಿ. ಸೊ ನಾವು ಕೆಮ್ಮು ಬರ್ತಾ ಇರುತ್ತೆ, ಲಂಗ್ಸಿಂದ ತೊಂದರೆ ಇದೆ, ಲಂಗ್ಸಿಂದ ಕುಂತಾ ಇರುತ್ತೆ ಅಂತದ್ದು ಮೂಗಲ್ಲಿರುತ್ತೆ ತೊಂದರೆ. ಸೊ ಅದನ್ನು ಕರೆಕ್ಟಾಗಿ ನೋಡಬೇಕು. ಒಂದೊಂದ್ಸಲಿ ಗ್ಯಾಸ್ಟ್ರಿಕ್ ರಿಫ್ಲೆಕ್ಸಿಂದ ಅಥವಾ LPR ಅಂತ ಹೇಳ್ತೀವಿ, ಲೆರಿಂಜೋಫರೆಂಜಿಯಲ್ ರಿಫ್ಲೆಕ್ಸ್ ಅಂತ. ಈ ಡ್ರೈ ಕಾಫ್ ಇದ್ದಾಗ ಸೊ ಎಕ್ಸ್ರೇ ನಾರ್ಮಲ್ ಇದ್ದರೆ ಯೂಶಲಿ ಏರ್ವೇ ಈ 90% ಇವು 3 ಕಾರಣದಿಂದ ಇರುತ್ತೆ. ಪೋಸ್ಟ್ ನೇಸಲ್ ಡ್ರಿಪ್ಪು ಅಥವಾ ಗ್ಯಾಸ್ಟ್ರಿಕ್ ರಿಫ್ಲೆಕ್ಸ್ ಅಂತ. ಅವಾಗ ನಾವೆಲ್ಲ ಕೆಮ್ಮಿಗೆ ಸಿರಪ್ಪು ಅವೆಲ್ಲ ಕೊಡ್ತಾ ಇರ್ತೀವಿ, ಅದು ಇಂಪ್ರೂವ್ ಆಗ್ತಾ ಇರ್ತಾರಲ್ಲ. ಅವಾಗ ಗ್ಯಾಸ್ಟ್ರಿಕ್ಕಿಗೆ ಮಾಡುವಂಥ ಟ್ರೀಟ್ಮೆಂಟ್ ಒಂದೊಂದ್ಸಲಿ ಎಂಡೋಸ್ಕೋಪಿನೂ ಬೇಕಾಗ್ಬೋದು, ಅಥವಾ ಒಂದು ವಾರದ ಗ್ಯಾಸ್ಟ್ರಿಕ್ ಮೆಡಿಕೇಶನ್ ಹಾಕಿ ನೋಡಿದಾಗ ಇಂಪ್ರೂವ್ಮೆಂಟ್ ಇತ್ತು ಅಂತಂದರೆ ಅದು 1-2 ವಾರ ಕಂಟಿನ್ಯೂ ಮಾಡಬೇಕು. ಅವರು ಟೈಮ್ಲಿ ಊಟ ಮಾಡ್ತಾ ಇರಲ್ಲ. ಸಮ್ಟೈಮ್ಸ್ H. ಪೈಲೋರಿ ಇನ್ಫೆಕ್ಷನ್ ಅಂತ ಇರುತ್ತೆ, ಅದರಿಂದ ರಿಫ್ಲೆಕ್ಸ್ ಆಗಿಬಿಟ್ಟು ಕೆಮ್ತಾ ಇರ್ತಾರೆ. ಅದು ಮಲಗಿದಾಗ ಬರ್ತಾ ಇರುವಂಥದ್ದು, ಆದಾಗ ಇಮಿಡಿಯೇಟ್ ಮಲಗಿದ ತಕ್ಷಣ ಬರುವಂಥದ್ದು. ಬಟ್ ಈ ಆಸ್ತಮಾ ಆಗಿರುವಂಥ ಕೆಮ್ಮು ಒಂದೊಂದ್ಸಲಿ ಅದೇ ಥರ ಬರೀ ಕೆಮ್ಮು ರೂಪದಲ್ಲಿರುತ್ತೆ. ಯೂಶಲಿ ವೀಸಿಂಗ್ ಇದ್ದರೆ ಆಸ್ತಮಾ ಅಂತ ಹೇಳ್ತೀವಿ, ಬರೀ ಕೆಮ್ಮು ರೂಪದಲ್ಲಿರುವಂಥದ್ದು ಆಸ್ತಮಾ ಸ್ವಲ್ಪ ಟಫ್ ಇರುತ್ತೆ ಅದನ್ನು ಡಯಾಗ್ನೋಸ್ ಮಾಡುವಂಥದ್ದು. ಅವಾಗ ನಾವು ಕೇಳ್ತೀವಿ ಅದು ಅರ್ಲಿ ಮಾರ್ನಿಂಗ್ ಬರುವಂಥ ಕಾಫಾ, ಅಥವಾ ಏನಾದ್ರು ಕ್ಲೀನ್ ಮಾಡಿದಾಗ ಅಥವಾ ಅಲರ್ಜಿ ಎಕ್ಸ್ಪೋಜರ್ ಆದಾಗ ಈ ಥರ ಕಾಫ್ ಬಂದು, ಅಥವಾ ಇನ್ಹೇಲರ್ ಒಂದೊಂದ್ಸಲಿ ಟ್ರಯಲ್ ಕೊಟ್ಟು ನೋಡ್ತೀವಿ ನಾವು. ಆ ಇನ್ಹೇಲರಿಂದ ಇಂಪ್ರೂವ್ ಆಗ್ತಾ ಇದೆ ಅಂತಂದರೆ ಆಸ್ತಮಾ ಅಂತೀವಿ. ಅಥವಾ ಈ ಲಂಗ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ. ಈ ಲಂಗ್ ಫಂಕ್ಷನ್ ಟೆಸ್ಟಲ್ಲಿ ಅದರಲ್ಲಿ ಅಬ್ಸ್ಟ್ರಕ್ಷನ್ ಇದೆ, ಅದನ್ನು ಇನ್ನೆಲ್ಲರೂ ಕೊಟ್ಟರೆ ಇಂಪ್ರೂವ್ ಆಗುತ್ತೆ ಅಂತಂದಿದ್ದಾಗ ಅವಾಗ ಡಿಟೆಕ್ಟ್ ಆಗುತ್ತೆ. ಈ ಥರ ಕಾಫ್ ಬರೀ ಕಾಫ್ ರೀತಿ ಇದ್ದಾಗ, ಈ TB ಬೇರೆ ಕಾರಣಗಳ ರೂಲ್ ಮಾಡಿದ ತಕ್ಷಣ ಇವರಿಗೆ ಈ ಲಂಗ್ ಫಂಕ್ಷನ್ ಮಾಡಿದಾಗ ಒಂದೊಂದ್ಸಲಿ ರೇರ್ ಆಗಿ ಎಲ್ಲ ಟೆಸ್ಟು ನಾರ್ಮಲ್ ಇದ್ದೆ, ಈ ಟ್ರೀಟ್ಮೆಂಟ್ ಹಾಕಿದ್ರು ಇಂಪ್ರೂವ್ ಆಗ್ತಾ ಇಲ್ಲ ಅಂದಾಗ ಒಂದೊಂದ್ಸಲಿ ಸೈನಸ್ CT ಬೇಕಾಗ್ಬೋದು, ಅಥವಾ ಚೆಸ್ಟ್ CT ಬೇಕಾಗ್ಬೋದು. ಲಂಗ್ಸಲ್ಲಿ ಒಂದು ಚಿಕ್ಕ ಗಡ್ಡೆಗಳಿರ್ತವೆ, ಗಡ್ಡೆ ಈ ಏರ್ವೇಸಲ್ಲಿ ಎಲ್ಲಿ ಡಿವೈಡ್ ಆಗುತ್ತಲ್ಲ ಬ್ರಾಂಕೆಲ್, ಅಲ್ಲಿ ಒಂದಿಷ್ಟು ಬಯಾಪ್ಸಿ ಮಾಡುವಂಥದ್ದು ಫೆಸಿಲಿಟೀಸೂ ಈಗ ಬ್ರಾಂಕೋಸ್ಕೋಪಿ ಮುಖಾಂತರ ಮತ್ತು ಅಡ್ವಾನ್ಸ್ ಟೆಕ್ನಾಲಜಿ ಮುಖಾಂತರ ಒಂದೊಂದ್ಸಲಿ ಸರ್ಜರಿನೂ ಬೇಕಾಗುತ್ತೆ ಈ ಬಯಾಪ್ಸಿಯಲ್ಲಿದ್ದಾಗ. ಅದಕ್ಕೆ ಕಾರಣಗಳು ಹುಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಒಂದೊಂದ್ಸಲಿ ಏನೇ ಮಾಡಿದರೂ ಕಾರಣಗಳು ಸಿಗಲ್ಲ, ಬಟ್ ಅದಕ್ಕೆ ಮೆಟಿಕ್ಯುಲಸ್ ಆಗಿ ಒಂದು ಫಾರ್ಮ್ಯಾಟ್ ಆಗಿ ಕರೆಕ್ಟಾಗಿ ಒಂದು ಸ್ಟೆಪ್ ವೈಸ್, ಎಸ್ಪೆಷಲಿ 2 ತಿಂಗಳು ಅಥವಾ 3 ತಿಂಗಳಿಂದ ಇರುವಂಥ ಕಾಫು. ಯೂಶಲಿ ಇನ್ಫೆಕ್ಷನ್ ಆದಮೇಲೆ 1-2 ತಿಂಗಳು ಕಾಫ್ ಇರುತ್ತೆ, ಆಮೇಲೆ ಸಬ್ಸೈಡ್ ಆಗಬೇಕು. 8 ವಾರಕ್ಕಿಂತ ಜಾಸ್ತಿ ಇರಬಾರ್ದು ಯಾವುದೇ ಕಾಫು ನಿಮೋನಿಯಿಂದ ಹೋದರೆ. ಅದ್ರ ಮೇಲೆ ಪರ್ಸಿಸ್ಟೆಂಟ್ ಆಗಿ ಇದ್ದರೆ ಅವರಿಗೆ ಫರ್ದರ್ ಏನಾದ್ರು ಇನ್ವೆಸ್ಟಿಗೇಷನ್ಸ್ ಬೇಕಾದಾಗ ಪಲ್ಮೋನಾಲಜಿಸ್ಟ್ ಅವಶ್ಯಕತೆ ಇದೆ. ಅವ್ರು ಪಲ್ಮೋನಾಲಜಿಸ್ಟ್ ನೋಡೋದು ಒಳ್ಳೆಯದು. ಯಾಕಂದರೆ ಇದು ಯಾವ ಟೆಸ್ಟಲ್ಲೂ ಕಾಣಲ್ಲ. ಸೊ ಟೆಸ್ಟಲ್ಲಿ ಬ್ಲಡ್ ಟೆಸ್ಟ್ ಕಳಿಸಿದರೆ ಇದು ಕಾಣುತ್ತೆ, ಇದು ಇದೆ ಅಂತ ಹೇಳಿದರೆ ಅದು ಭಾಳ ಸಿಂಪಲ್ಲು. ಒಂದೊಂದ್ಸಲಿ ಅದನ್ನು ಅನಲೈಸ್ ಮಾಡಬೇಕಾಗತ್ತೆ. ಆ ಸಿಚುವೇಷನಲ್ಲಿ ಕಮ್ಮಿ ಆಗ್ತಾ ಇಲ್ಲ ಅಂತಂದರೆ ಬೇಸಿಕ್ ಎವ್ಯಾಲ್ಯುವೇಷನ್ ಎಲ್ಲ ಎಕ್ಸ್ರೇ ಇವೆಲ್ಲ ಆದಮೇಲೆ ಒಂದ್ಸಲಿ ಪಲ್ಮೋನಾಲಜಿಸ್ಟ್, ಇದು ಡ್ರೈ ಕಾಫ್ ಅಷ್ಟೇ ಇರ್ಬೋದು, ಬಟ್ ಪೇಷಂಟಿಗೆ ಅದು ದೊಡ್ಡ ಪ್ರಾಬ್ಲಮ್, ಡೈಲಿ ಕೆಮ್ತಾ ಇರೋದ್ರಿಂದ. ಇವ್ರು ಕೆಮ್ತಾ ಇದ್ದಾರೆ, ಏನಿಲ್ಲ BP ಚೆನ್ನಾಗಿದೆ, ಕೆಮ್ಮಿದೆ, ಜ್ವರ ಇಲ್ಲ, ಏನಿಲ್ಲ, ಉಸಿರಾಡೋಕ್ಕೆ ತೊಂದರೆ ಏನಿಲ್ಲ, ಇಲ್ಲಿ ಬಿಡಮ್ಮ ಏನೂ ಆಗಲ್ಲ ಅಂತ ಹೇಳುವಂಥ ಚಾನ್ಸಸ್ಸು ಜಾಸ್ತಿ. ಒಬ್ಬೊಬ್ಬರು ಅವ್ರು ಅದೊಂದು ಸಿಂಪಲ್ ಪ್ರಾಬ್ಲಮ್ ಅಂದರೆ ಒಂದೊಂದ್ಸಲಿ ಲಂಗ್ ಕ್ಯಾನ್ಸರು ಇರ್ಬೋದು. ಅದು ಬ್ರಾಂಕೋಸ್ಕೋಪಿ ಮಾಡಿದಾಗ ಗಡ್ಡೆ ಇದ್ದಾಗ ಅದು ಲಂಗ್ ಕ್ಯಾನ್ಸರ್ ಇರುತ್ತೆ. ನಾನು ಎಷ್ಟೋ ಸಲ ಈಗ ಬರೀ ಡ್ರೈ ಕಾಫ್ ಅಂತ ಇರ್ತೇವೆ, ನಾನು ನೆಬಲೈಸೇಷನ್ ತೊಗೊಂಡೆ, ಮನೆ ಕ್ಲೀನ್ ಮಾಡಿದೆ, ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಎಕ್ಸ್ರೇ ತೆಗೆದಾಗ ಒಂದ್ಸಲಿ ಆಲ್ಮೋಸ್ಟ್ ನಾರ್ಮಲ್ ಇರುತ್ತೆ, CT ತೆಗೆದಾಗ ಏನೋ ಒಂದು ಗಡ್ಡೆ ಇರುತ್ತೆ, ಆಮೇಲೆ ಬಯಾಪ್ಸಿ ಮಾಡ್ತೀವಿ, ಅರ್ಲಿ ಡಿಟೆಕ್ಷನಿಗೆ ಹೆಲ್ಪ್ ಆಗುತ್ತೆ. ಸೊ ಒಂದೊಂದ್ಸಲಿ 2 ವಾರ ದಿನ ಆಗಿರುವಂಥ ಕೆಮ್ಮನ್ನು ನೆಗ್ಲೆಕ್ಟ್ ಮಾಡೋದೇ ಇನ್ವೆಸ್ಟಿಗೇಟ್ ಮಾಡೋದು ಒಳ್ಳೆಯದು. ಯಾಕಂದರೆ ನಾವು ಪ್ರಿಸಂಪ್ಷನಲ್ಲಿ ಇರ್ತೀವಿ, ಏನೂ ಆಗಿಲ್ಲ ಅನ್ನೋ ಭಾವನೆ ನಮ್ಮಲ್ಲಿ ಅಥವಾ ಪೇಷಂಟ್ಸಲ್ಲಿ ನಮಗೆ ಜಾಸ್ತಿ. ನಮ್ಗೇನಾರು ಆದಾಗ ನನಗೇನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅನ್ನೋ ಭಾವನೆ ಜಾಸ್ತಿ ಇರುತ್ತೆ. ಸೊ ಅದನ್ನು ಬ್ರೇಕ್ ಮಾಡಬೇಕಂದ್ರೆ ಅವ್ರಿಗೆ ಟೆಸ್ಟ್ ಮಾಡಬೇಕಂದ್ರು ನನಗೇನಿಲ್ಲ, ಕಾಫ್ ಇದೆ, ನೀವು ಯಾಕೆ ಎಕ್ಸ್ರೇ ಮಾಡಿಸ್ತೀರಾ, ಸುಮ್ಮನೆ ಮಾಡಿಸ್ತೀರಾ ಅನ್ನೋ ಫೀಲಿಂಗ್ ಅವ್ರಿಗೆ ಬರುತ್ತೆ. ಬಟ್ ಈ ಥರ ಕೆಮ್ಮು ಕಮ್ಮಿ ಆಗಿಲ್ಲ ಅಂದರೆ, ಅಥವಾ ಐದರ್ ಡ್ಯೂರೇಷನ್ ಆಫ್ ಸಿಂಪ್ಟಮ್ಸ್ ಜಾಸ್ತಿ ಇದ್ದು, ಅಥವಾ ಒಂದೇ ಒಂದು ಸಿಂಪ್ಟಮ್ ವಿಪರೀತ ಕೆಮ್ಮಾಗಿ ಪದೇ ಪದೇ ಬೀಳ್ತಾ ಇರ್ತಾರೆ, ತಲೆ ಸುತ್ತಿ ಬೀಳುವಂಥ ಈ ಥರ ಇದ್ದಾಗ, ಆ ಥರ ಇದ್ದಾಗೂ ಅದು ಎವ್ಯಾಲ್ಯುವೇಷನ್ ಬೇಕಾಗುತ್ತೆ. ಅವಾಗ MRI ಬ್ರೈನ್ ಆಗಿರುತ್ತೆ, ಅಥವಾ ಹಾರ್ಟ್ ಟೆಸ್ಟ್ ಆಗಿರುತ್ತೆ, ಒಂದೊಂದ್ಸಲ ಆಂಜಿಯೋಗ್ರಾಮು ಆಗಿರುತ್ತೆ. ಅದು ಬರೀ ಕೆಮ್ಮಿದಾಗ ಬ್ಲಡ್ ಸಪ್ಲೈ ಟು ದ ಬ್ರೈನ್ ಎಲ್ಲ ಕಡಿಮೆ, ಅದು ಸಿನ್ಕೋಪ್ ಅಂತ ಹೇಳ್ತೀವಿ, ಪದೇ ಪದೇ ಬೀಳೋದು, ಈ ಥರದ್ದು ಎಲ್ಲ ಆಗುತ್ತೆ. ಸೊ ಕೆಮ್ಮು ಒಂದೊಂದ್ಸಲಿ ಆ ಸಿಂಪ್ಟಮ್ ಅನಾಲಿಸಿಸು
ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಸ್ಪೆಷಲಿಸ್ಟ್ ಒಂದೊಂದ್ಸಲಿ ಬೇಕಾಗುತ್ತೆ. ಅವಾಗ ಪಲ್ಮನಾಲಜಿಸ್ಟ್ ನೆಸೆಸಿಟಿ ಇದೆ. ಓಕೆ ಸರ್. ಅಂಡ್ ಈಗ H1N1 ನಿಂದ ನಿಮೋನಿಯಾ ಬರೋ ಚಾನ್ಸಸ್ ಕೂಡ ಇರುತ್ತೆ ಅಂತ ತಾವು ಹೇಳಿದ್ರಿ, ಹಾಗೆ ಕೆಲವೊಂದು ಕಾರಣಗಳನ್ನು ಕೂಡ ಹೇಳಿದ್ರಿ. ಇನ್ ಕೇಸ್ ಏನಾದರೂ H1N1 ನಿಂದ ನಿಮೋನಿಯಾ ಬರೋ ಚಾನ್ಸಸ್ ಯಾವೊಂದು ಲೆವೆಲ್ಗೆ ಹೋದಾಗ ನಿಮೋನಿಯಾ ಬರೋ ಚಾನ್ಸಸ್ ಇರುತ್ತೆ ಅಂಡ್ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನು ಕೊಡ್ತೀರಾ? ಅಲ್ಲ, ಈಗ ಬರೀ ಕೋಲ್ಡ್ ಆಗಿಬಿಟ್ಟು ಬರ್ಬೋದು. H1N1 ನಿಮೋನಿಯಾ ಆಗಿದ್ರೆ ಕಫ ಬರ್ತಾ ಇರುತ್ತೆ, ಉಸಿರಾಡೋಕೆ ತೊಂದರೆ ಆಗುತ್ತೆ. ಅಥವಾ ಮೇಲೆ ಅಷ್ಟೇ ಇರುವಂಥ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಗೆ ಅರ್ಲಿ ಟ್ರೀಟ್ ಮಾಡಿದರೆ ಅದು ಮತ್ತೆ ಲೋವರ್ ರೆಸ್ಪಿರೇಟರಿ ಬರೋಲ್ಲ. ಬಿಕಾಸ್ ಇದು ಒಂದು ಏರ್ವೇ, ಈ ಮೂಗಿಂದ ಹೋಗಿ ಇದು ಶ್ವಾಸನಾಳಕ್ಕೆ ಕನೆಕ್ಟ್ ಆಗುತ್ತೆ. ಫಸ್ಟ್ ಬರೀ ಕೋಲ್ಡ್ ಇರುತ್ತೆ. ನಮಗೆ ಯಾವ್ದಾದ್ರು ಕೋಲ್ಡ್ ಆದಾಗ ನಾವು ಅಬ್ಸರ್ವ್ ಮಾಡಿರ್ಬೋದು. ಯೂಶಲಿ ಬರೀ ಮೂಗು ಸುರಿತಾ ಇರುತ್ತೆ, ನೀರು ಥರ ಬರುತ್ತೆ, ಸ್ವಲ್ಪ ದಿನ ಆಗದೆ ಕೆಮ್ತಾ ಇರ್ತಾರೆ, ಕಫ ಬರುತ್ತೆ, ಗಟ್ಟಿಯಾಗಿ ಬರುತ್ತೆ, ಕಫ ಹಳದಿ ಕಲರ್ ಬರುತ್ತೆ, ವಿಪರೀತ ಕಫ ಬರುತ್ತೆ, ಒಂದೊಂದ್ಸಲಿ ಗ್ರೀನಿಶ್ ಕಲರ್ ಬರುತ್ತೆ. ಅವಾಗ ಇನ್ಫೆಕ್ಷನ್ ಆಗಿರ್ಬಿಟ್ಟಿರುತ್ತೆ, ಅವಾಗ ಆ್ಯಂಟಿಬಯೋಟಿಕ್ ಬೇಕಾಗಿರುತ್ತೆ. ಫಸ್ಟ್ 2 ದಿನ ಬೇಕಾಗ್ತಾ ಇರಲ್ಲ, ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಆಗುತ್ತೆ. ಸೊ ಈ ಥರ ಹಂಗಲ್ಲಿದ್ದಾಗ ಅಬ್ಸರ್ವ್ ಮಾಡ್ಬೇಕು ಸಿಮ್ಟಮ್ಸು. ಹಂಗೇನಾರು ಇದ್ದಾಗ ಫರ್ದರ್ ಎಕ್ಸ್ರೇ ಬೇಕಾಗುತ್ತೆ. ಎಕ್ಸ್ರೇಲಿ ಒಂದೊಂದ್ಸಲಿ ಏನೂ ಸಿಲ್ಲ, ಬಟ್ ಒಂದು ಎಕ್ಸ್ರೇ ಮಾಡಿದರೆ ಪೇಷಂಟಿಗೂ ಈಗ ಟೆಕ್ನಾಲಜಿ ಬಂದಿದೆ. ಎಕ್ಸ್ರೇ ಅಂತ ಏನು ಕಾಸ್ಟ್ಲಿ ಇನ್ವೆಸ್ಟಿಗೇಷನ್ಸ್ ಅಲ್ಲ. ಅದು ಮಾಡಿದಾಗ ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ಟೈಮಿಂಗ್ ಆಫ್ ಇಟ್. ಸೊ ಇದನ್ನು ಮಾಡಿದರೆ ಇದು ನಮಗೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ, ನಿಮೋನಿಯಾ ಇರುವಂಥ ಚಾನ್ಸಸ್ ಜಾಸ್ತಿ ಇದ್ದರೆ ಎಕ್ಸ್ರೇ ಮಾಡಿಸ್ತೀವಿ, ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ, ಈ ಥರ ಟ್ರೀಟ್ ಮಾಡ್ತೀವಿ ನಾವು H1N1 ನಿಮೋನಿಯಾ. ಬಟ್ H1N1 ಈ ಥರನೇ ಈ ಪರ್ಸನ್ನಲ್ಲಿ ಫಸ್ಟು ಕೆಮ್ಮು ಕಾಸ್ ಮಾಡುತ್ತೆ, ಆಮೇಲೆ ನಿಮೋನಿಯಾ ಬರುತ್ತೆ, ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಲಂಗ್ಸ್ ಪ್ರಾಬ್ಲಮ್, ಇದು ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಈ ಥರ ಯಾವುದೇ ಪ್ಯಾಟರ್ನಲ್ಲಿ ಬರೋಲ್ಲ. ಒಬ್ಬೊಬ್ರಿಗೆ ಬರೀ ಲೂಸ್ ಮೋಷನಿಂದ ಬಂದ್ಬಿಡುತ್ತೆ, ಅವರಿಗೆ ಲಂಗ್ಸ್ ಮ್ಯಾನಿಫೆಸ್ಟೇಷನ್ಸ್ ಇರೋದಿಲ್ಲ. ಸೊ ಅದನ್ನು ಅವಾಗ ನಾವು H1N1 ಟೆಸ್ಟೂ ಮಾಡಿರಂಗಿಲ್ಲ. ಆವಾಗ ನಾವು ರಿವರ್ಸ್ ಆಗಿ ಎಲ್ಲ ನೋಡಿದಾಗ ಎಕ್ಸ್ರೇ ನೋಡಿದಾಗ ಇದು ಇರ್ಬೋದು ಅಂತ ಲೇಟಾಗಿ ಡಯಾಗ್ನೋಸ್ ಮಾಡ್ತೀವಿ. ಸೊ ಅವಾಗ ಸ್ವಲ್ಪ ಕಷ್ಟ ಆಗ್ಬೋದು ನಮಗೂ ಡಯಾಗ್ನೋಸ್ ಮಾಡಿದಾಗ, ಡಾಕ್ಟರ್ಸ್ಗೂ ಸ್ವಲ್ಪ ಚಾಲೆಂಜ್ ಆಗ್ಬೋದು ಅದು. ಓಕೆ ಸರ್, ಕಾಲರ್ ಇದ್ದಾರೆ ಸರ್, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ರೇಖಾ ಮೇಡಮ್. ರೇಖಾ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ. ಬ್ಯಾಂಗ್ಳೂರಿಂದ. ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ಹೇಳಿ ಅಮ್ಮ. ಹಲೋ. ಹಾಂ ಹೇಳಿ ರೇಖಾ ಅವರೇ. ಡಾಕ್ಟರ್, ನನ್ನ ಮಗನಿಗೆ 10 ವರ್ಷ ಇವಾಗ. ಅವನಿಗೆ ಒಂದು 4 days ಇಂದ ಕೆಮ್ಮಿದೆ. ನಾವು ಡಾಕ್ಟರ್ ತೋರಿಸಿದ್ ನಾರ್ಮಲ್ ಅಂತ ಹೇಳಿದಾರೆ. ಏನಾದ್ರು ನಾವು ಎಕ್ಸ್ರೇ ಮಾಡಿಸ್ಬೇಕಾ, ಇಲ್ಲ ಇದನ್ನ ಹಿಂಗೆ ಕಡಿಮೆ ಆದ್ರೆ ಹಿಂಗೆ ಇದು ಮಾಡ್ಬೋದಾ? ಇಲ್ಲ, ಈಗ ಕೆಮ್ಮು ಕಡಿಮೆ ಆಯಿತು, ಒಂದೊಂದ್ಸಲಿ ಸಿಂಪಲ್ ಇನ್ಫೆಕ್ಷನ್ನೇ ಇರುತ್ತೆ, ಸ್ವಲ್ಪ ಕೋಲ್ಡ್ ಆಗಿರುತ್ತೆ, ಅದಕ್ಕೆ ಮಾತ್ರೆ ಕೊಟ್ಟರೆ ಕಮ್ಮಿ ಆಗಿರುತ್ತೆ. ಸೊ ಪದೇ ಪದೇ ಬರ್ತಾ ಇದ್ದರೆ ರಿಕರೆಂಟ್ ಕೋಲ್ಡ್ ಅಂತ ಹೇಳ್ತೀವಲ್ಲ, ವರ್ಷದಲ್ಲಿ ಒಂದು ಒಟ್ಟು ಅವನು ಇಂಪ್ರೂವ್ನೇ ಆಗ್ತಾಯಿಲ್ಲ, ಯಾವಾಗಲೂ ಮೂಗು ಸೋರೋದು, ಕೆಮ್ಮು, ಕೋಲ್ಡ್ ಬರೋದು, ಒಂದಿಷ್ಟು ಮಾತ್ರೆ ತೊಗೊಂಡ್ರೆ ಇಂಪ್ರೂವ್ ಆಗೋದು, ಮತ್ತೆ ಹೋಗೋದು ಬರೋದು, ಈ ಥರ ಹಂಗೆಲ್ಲ ಆಗ್ತಾ ಇರಬೇಕಾದ್ರೆ ಆವಾಗ ಅವರಿಗೆ ಫರ್ದರ್ ಟೆಸ್ಟಿಂಗ್ ಬೇಕಾಗುತ್ತೆ. ಅದು ಮೂಗಿಗೆ ಸಂಬಂಧಪಟ್ಟಕ್ಕೆ ಅಷ್ಟೇ ಇರ್ಬೋದು. ಬಟ್ ಕೆಮ್ಮು ಈ ಥರ ಹಂಗೆಲ್ಲ ಬಂದಾಗ ಎಕ್ಸ್ರೇ ಮಾಡಿಸ್ಬಿಟ್ಟು, ಅಥವಾ ಸಿವಿಯರ್ ಸಿಮ್ಟಮ್ಸ್ ಏನಾರು ಇದ್ದರೆ, ಸಿವಿಯರ್ ಸಿಮ್ಟಮ್ಸ್ ಇದ್ದು ಅಥವಾ ಭಾಳ ಲಾಂಗ್ ಡ್ಯೂರೇಷನ್ ಇದ್ದರೆ ಅವಾಗ ಮಾಡಿಸೋದು ಒಳ್ಳೆಯದು. ಮಾಡಿಸಿದ್ರೆ ಅಟ್ಲೀಸ್ಟ್ ನಮಗೆ ಗೊತ್ತಾಗುತ್ತೆ ಇಲ್ಲಿಂದ ನಾವು. ಎಕ್ಸ್ರೇ ಒಂದು ಮಾಡಿಸಿ, ಫಸ್ಟು ಎಕ್ಸ್ರೇ ಒಂದು ನೋಡಿಬಿಟ್ಟು ಎಲ್ಲ ಟೆಸ್ಟಿಂದು ನಿಮ್ಮ ಸಿಮ್ಟಮ್ಸನ್ನು ಅನಲೈಸ್ ಮಾಡಿ, ಸಿಮ್ಟಮ್ಸ್ ಯಾವ ರೀತಿ ಇದೆ ಅಂತ ನೋಡಿ, ದೆನ್ ಅದು ಯಾವ ರೀತಿ ಏನು ಕಾರಣ ಇರ್ಬೋದು. ಯಾಕಂದರೆ ಒಂದೊಂದ್ಸಲಿ ರೇರ್ ಟೈಪ್ ಬ್ರಾಂಕೈಟಿಸ್ ಅಂತ ಒಂದು ಕ್ರೋನಿಕ್ ಕಾಯಿಲೆ, ಭಾಳ ವರ್ಷದಿಂದ ಹಂಗೆ ಡ್ರೈ ಕಾಫ್ ಬರ್ತಾಯಿದ್ದು, ಬೆಳಗ್ಗೆ ಎದ್ದು ಕಫ ಜಾಸ್ತಿ ಬರ್ತಾಯಿತ್ತು, ಅಥವಾ ಪೊಸಿಷನ್ ಚೇಂಜ್ದಾಗ ಮಲಗಿದಾಗ ಕಫ ಹೆಚ್ಚು ಕಡಿಮೆ ಆಗುವಂಥ ಪರಿಸ್ಥಿತಿ ಇದ್ದಾಗ ಬ್ರಾಂಕೈಟಿಸ್ ಅಂತ ಒಂದು ಎಂಟಿಟಿ ಇದೆ, ಅದು ಒಂದು ಡಿಸೀಸ್ ಇದೆ. ಅದು ಯೂಶಲಿ ಮೋಸ್ಟ್ ಕಾಮನ್ ಈಸ್ ಆಸ್ತಮಾ, ಅದೊಂದು ಮಿಸ್ ಆಗ್ತಾ ಇರುತ್ತೆ. ಅದೊಂದು ನೋಡಬೇಕಮ್ಮ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸೌಮ್ಯ ಅವರೇ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಅಂಡ್ ಜಾಸ್ತಿ ದಿನ ಹಾಗೆ ಬಿಡೋದಕ್ಕೆ ಹೋಗಬೇಡಿ. ಅಂಡ್ ತುಂಬ ದಿವಸದಿಂದ ಆಲ್ರೆಡಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ, ಆದಷ್ಟು ಬೇಗ ಕೊಲಂಬಿಯಾ ಏಷ್ಯಾ ಹೆಬ್ಬಾಳ್ನಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ H1 ಹಾಗೆ N1 ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ತಿಳ್ಕೊಂಡ್ವಿ. ಹಾಗೆ ಡಾಕ್ಟರ್ ಕೂಡ ಸಾಕಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ರು. ಆ್ಯಂಡ್ ಇವತ್ತಿನ ಕಾರ್ಯಕ್ರಮ ತಮಗೆ ಖುಷಿ ಕೊಟ್ಟಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಸರ್, ಎಷ್ಟೋ ಜನಕ್ಕೆ H1, N1 ಆ್ಯಂಡ್ ನಿಮೋನಿಯಾ ಬಗ್ಗೆ ಐಡಿಯಾನೇ ಇರಲಿಲ್ಲ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ. ತಮಗೆ ತುಂಬ ಹೃದಯದ ವಂದನೆಗಳು ಸರ್. ನಮಸ್ಕಾರ. ಓಕೆ ವೀಕ್ಷಕರೇ, ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವೀಗ ಬಂದಿದ್ದೀವಿ. ಯಾವಾಗಲೂ ನಾನು ಹೇಳ್ತೀನಿ ಕೊನೆಯದಾಗಿ, ನಿಮ್ಮಲ್ಲಿ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಇವತ್ತೇನು ನಾವೊಂದು ಕಾನ್ಸೆಪ್ಟನ್ನು ತೊಗೊಂಡಿದ್ವಿ, ಈ ಒಂದು ಕಾನ್ಸೆಪ್ಟ್ ಮಾತ್ರ ಅಲ್ಲ, ನಿಮ್ಮ ಆರೋಗ್ಯದ ಯಾವುದೇ ರೀತಿಯ ಸಮಸ್ಯೆಗೂ ಕೂಡ ಕೊಲಂಬಿಯಾ ಏಷ್ಯಾ ಹೆಬ್ಬಾಳ್ನಲ್ಲಿ ನೀವು ಸೂಕ್ತವಾದ ಚಿಕಿತ್ಸೆಯನ್ನು ತಗೊಳ್ಳಿ ಅಂತ ಹೇಳ್ತಾ, ಕರೆ ಮಾಡಬೇಕಾಗಿರುವ ಸಂಖ್ಯೆ, ವಿಳಾಸ 2 ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ. ಹಾಗೆ ಮುಂದಿನ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಷಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ಹಂಸ ಟಿವಿ. ನಮಸ್ತೆ.